ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 170ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. 169ನೇ ಭಾಗ, 168ನೇ ಭಾಗ ಈ ಹಿಂದೆ ಕೊನೆಗೊಂಡಾಗ ರುದ್ರನ ಸಾಧನೆ ಬಗ್ಗೆ ಶ್ರವಣ ಮಾಡಿದ್ವಿ. ಅಲ್ಲಿ ಹೇಳಬೇಕಾದ್ಮೇಲೆ ಬಹುತೇಕ ಹೇಳಿ ಆಗಿದೆ, ಇನ್ನೇನು ಹೇಳುವಂಥ ವಿಷಯ ಏನಿಲ್ಲ. ಹಿಂದೊಮ್ಮೆ ಒಬ್ರು ಯಾರೋ ಪ್ರಶ್ನೆ ಕೇಳಿದ್ರು, ಅದಕ್ಕೆ ಒಂದಿಷ್ಟು ಉತ್ತರ ಕೊಟ್ಬಿಟ್ರೆ ಮುಂದಿನ ಪ್ರಕರಣಕ್ಕೆ ಹೋಗ್ಬೋದು. ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿದೆ ಅಂತಿದೆಯಲ್ಲ, 40 ಕಲ್ಪದ ಹಿಂದೆ ಈ ರುದ್ರನಾಗಿರಲಿಲ್ಲ, ಈ ಸಮೀರನಾಗಿರಲಿಲ್ಲ. ಹಾಗಾದ್ರೆ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಂದರೆ ಹೇಗೆ ಅಂತ ಒಂದು ಪ್ರಶ್ನೆ ಬಂದಿತ್ತು, ಕೇಳಿದ್ರು. ಆವಾಗ ಹಿಂದೆ ಉತ್ತರ ಕೊಟ್ಟಿದ್ದೆ, ಅಲ್ಲಿ ಒಂದು ಬೆಂಗಳೂರಿನಲ್ಲಿ ಒಂದು ಪ್ರಸಂಗ ಬಂದಾಗ. ಆದರೆ ಈಗ ನಿನ್ನೆ ಅದನ್ನು ಹೇಳೋದು ಮರ್ತು ಬಿಟ್ಟೆ. ಅದಕ್ಕೆ ಉತ್ತರ ಏನಂದರೆ, ಉತ್ತರ ಬಹಳ ಸ್ವಾರಸ್ಯ ಆಗಿದೆ. ಇವರು ಸ್ವಾಮಿಗಳ ಮಗ ಅಂತಾರೆ, ಒಬ್ಬ ವ್ಯಕ್ತಿಯನ್ನು ತೋರಿಸಿ ಇವರು ಶ್ರೀಪಾದರ ಪುತ್ರರು. ಅದಕ್ಕೆ ಅರ್ಥ ಏನು? ಶ್ರೀಪಾದರಿಗೆ ಇವಾಗ ಹುಟ್ಟಿದ ಪುತ್ರರು ಅಂತ ಅರ್ಥ ಅಲ್ಲ. ಶ್ರೀಪಾದರಿಗೆ ಪೂರ್ವಾಶ್ರಮದ ಹೋಗಿದ್ದಾಗ ಅವ್ರಿಗೆ ಹುಟ್ಟಿದ ಮಗ ಅಂತ ಅರ್ಥ. ಇದು ಸಹಜವಾದ ಅರ್ಥ, ಜಗತ್ತಿನೊಳಗೆ ಎಲ್ಲ ಕಡೆ ಅನ್ವಯ ಆಗುವಂಥ ಅರ್ಥ. ಹಾಗೆ ಹಿಂದೆ ನೀನು 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿದೆ ಅಂತಂದರೆ, ಈ ಸಮೀರ 40 ಕಲ್ಪದ ಹಿಂದೆ ಸಮೀರ ಆಗಬೇಕಾಗಿಲ್ಲ. ಆ 40 ಕಲ್ಪದ ಹಿಂದೆ ಆತ ಏನಾಗಿದ್ನೋ, ಅವನಿಗೇನು ಹೆಸರಿತ್ತೋ ಇತ್ತು, ಕಲ್ಕಿ ಅಂತ ಅವನಿಗೆ ಹೆಸರಿತ್ತು ಅವಾಗ ಹಿಂದೆ. ಆವಾಗ ನೀನು ಅವನ ಹತ್ರ ಉಗ್ರತಪ ಅನ್ನೋ ಹೆಸರಿನಿಂದ ಶಿಷ್ಯತ್ವ ವಹಿಸಿದೆ, ಅಖಿಲಾಗಮಾರ್ಥಗಳನ್ನು ಓದಿದೆ. ಆವಾಗ ಈ ಸಮೀರ ಆಗಬೇಕಾಗಿಲ್ಲ. ಈಗ ಆತ ಸಮೀರ ಪದವಿಯಲ್ಲಿದ್ದಾನೆ, ಹಿಂದೆ ಇರಲಿಲ್ಲ. ಹಿಂದೆ ಯಾವ ಪದವಿಯಲ್ಲಿದ್ದನೋ ಇದ್ದ, ಇಷ್ಟೇ ಅದಕ್ಕೆ ಅರ್ಥ. ಹಾಗಾಗಿ ಆ ಸಮೀರ ಅನ್ನೋ ಒಂದು ಶಬ್ದ ಕೆಲವರಿಗೆ ಸಮಸ್ಯೆ ಮಾಡ್ತದೆ. ಅದಕ್ಕಾಗಿ ಒಂದು ಇದೇ ಈ ಶ್ರೀಪಾದ ಪುತ್ರನು ಉದಾಹರಣೆ ಅವಾಗ ಕೊಟ್ಟಿದ್ದೆ ಅವರಿಗೆ. ಅದನ್ನು ಈ ಸಂದರ್ಭದಲ್ಲೂ ನೆನಪು ಮಾಡಿದೆ. ಇನ್ನು ಮುಂದೆ ಇಂಥವೆಲ್ಲ ಸಮಸ್ಯೆ ಬರಲಿಕ್ಕೆ ಏನು ಕಾರಣ, ಅದನ್ನು ಈಗ ತಾನೇ ನೀವು ಕೇಳಿದ್ರಿ. ಇಷ್ಟೆಲ್ಲ ಪಾಠಗಳು ವ್ಯತ್ಯಾಸ ಆಗಲಿಕ್ಕೆ ಏನು ಕಾರಣ, ಸಂಧಿಗಳು ವ್ಯತ್ಯಾಸ ಆಗಲಿಕ್ಕೆ ಏನು ಕಾರಣ, ಆಮೇಲೆ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಂತಂದರೆ ಆ 40 ಕಲ್ಪ ಅನ್ನೋದಕ್ಕೆ ಏನು ಅನ್ಲಿಕ್ಕೆ ಇಷ್ಟೆಲ್ಲ ವಿವಾದ ಬರಲಿಕ್ಕೆ ಏನು ಕಾರಣ, ಇವೆಲ್ಲನೂ ಒಂದೇ ಸಂದರ್ಭದಲ್ಲಿ ವಿಚಾರ ಮಾಡಬೇಕು. ಇದಕ್ಕೆ ಸರಿಯಾಗಿ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಬರೆದ ಕೂಡಲೇ ಅದಕ್ಕೊಂದು ಸರಿಯಾದ ವ್ಯಾಖ್ಯಾನ ಪರಂಪರೆ ಇಲ್ಲದೆ ಇರೋದು ಕಾರಣ. ಈಗ ಸತ್ತತ್ವರತ್ನಮಾಲಾ ಅಂತ ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು ಒಂದು ಗ್ರಂಥ ರಚನೆ ಮಾಡಿದ್ದಾರೆ. ಆ ಗ್ರಂಥ ರಚನೆ ಮಾಡಿ ಅದಕ್ಕೆ ಅವರು ತಾವೇ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಮೂಲದ ಗ್ರಂಥ ಸಂಸ್ಕೃತ ಶ್ಲೋಕ ರೂಪದಲ್ಲಿದೆ. ಅದಕ್ಕೆ ಅವರು ಸಂಸ್ಕೃತದಲ್ಲೇ ಮತ್ತೊಂದು ವ್ಯಾಖ್ಯಾನ ಬರೀತಾರೆ. ಹಾಗಾಗಿ ಮೂಲಕಾರರು ಏನು ಹೇಳ್ತಾರೋ ಅಂತ ಅನ್ನೋದನ್ನು ಮೂಲಕಾರರಿಗಿಂತ ಹೆಚ್ಚಾಗಿ ಬೇರೆಯವರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ ಇತ್ಯಾದಿಗಳನ್ನು ಬರೀತಾರಲ್ಲ, ಆ ಭಾಷ್ಯಕ್ಕೊಂದು ಲಕ್ಷಣ ಹೇಳ್ತಾರೆ. ಸ್ವಪದಾನಿಚ ವರ್ಣ್ಯಂತೆ ಅಂತ. ಒಂದು ಭಾಷ್ಯವನ್ನು ಬರೆದಾಗ ಭಾಷ್ಯಕಾರರು ತಾವು ಹೇಳಿದ್ದನ್ನು ಅಲ್ಲಲ್ಲಿ ವಿವರಿಸಬೇಕು. ಯಾಕೆಂದರೆ ನೀವು ಹೇಳಿದ್ದು ಇನ್ನೊಬ್ಬರಿಗೆ ಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯವಿಲ್ಲ. ಪೂರ್ಣವಾಗಿ ವಿವರಿಸ್ತಾ ಇದ್ರು ಸ್ವಲ್ಪ ಆದರೂ ವಿವರಿಸಬೇಕು. ಇದು ಒಂದು ಪದ್ಧತಿ. ಈಗ ಜಗನ್ನಾಥದಾಸರು ಹಿಂದೆ ನೀನು 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿದೆ ಅಂತ ಹೇಳಿದ ಮೇಲೆ, ಆ ಜಗನ್ನಾಥದಾಸರು 40 ಕಲ್ಪ ಅಂದ್ರೆ ಏನು, ಮತ್ತು 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿದ ಅನ್ನಲಿಕ್ಕೆ ಏನು ಪ್ರಮಾಣ, ಇದನ್ನೆಲ್ಲ ಜಗನ್ನಾಥದಾಸರು ತಾವೇ ಒಂದು ಹರಿಕಥಾಮೃತ ಸಾರದ ಕೈಪಿಡಿ ಅಂತ ಏನಾದರೂ ಬರೆದು ರಚನೆ ಮಾಡಿಬಿಟ್ಟಿದ್ರೆ ಬಹಳ ಸುಲಭ ಆಗ್ತಿತ್ತು. ಅದವ್ರು ಮಾಡಲಿಲ್ಲ. ಇಲ್ಲಿ ಆಗಿನ ಕಾಲಕ್ಕೆ ಅವ್ರಿಗೆ ಮಾಡಬೇಕು ಅಂತ ಅನಿಸಲಿಕ್ಕಿಲ್ಲ. ಆದರೂ ಅದು ಮುಂದೊಂದು ಕಾಲಕ್ಕೆ ಇಷ್ಟು ಸಮಸ್ಯೆ ಕಾರಣ ಆಯಿತು. ಇದು ಬರೀ ಇಲ್ಲಷ್ಟೇ ಅಲ್ಲ, ಇದು ಎಲ್ಲ ಕಡೆನೂ ಆಗಿರ್ತದೆ ಈ ಸಮಸ್ಯೆ. ಒಂದು ಬಹಳ ಒಳ್ಳೆಯ ಉದಾಹರಣೆ ನಾವು ಕೊಡ್ಬೋದು. ಮಧ್ವ ವಿಜಯದಲ್ಲಿ 16ನೇ ಸರ್ಗದಲ್ಲಿ ಸುಮಾರು 30ನೇ ಶ್ಲೋಕದ ಹಿಂದೆ ಮುಂದೆ ಅಲ್ಲೊಂದು ಮಾಹಿತಿ ಇದೆ. ಪರ್ಯೈಕ್ಷಿ ಪ್ರಭುರಿತರೈ ಶಿವಾಗ್ನಿಪೂರ್ವೈ ಅಂತ ಇಷ್ಟು ತುಣುಕದು. ಆ ಶ್ಲೋಕದ ಮೊದಲನೇ ಪಾದ ನಾನು ಹೇಳಿದೆ. ಅಲ್ಲಿ ಬರುವಂಥ ವಿಷಯ ಅದೇನು ಬಹಳ ರಹಸ್ಯದ ವಿಷಯ ಅಲ್ಲ, ತತ್ವ ರಹಸ್ಯ. ಎಷ್ಟು ಕಲ್ಪ ಸಾಧನೆ ಮಾಡಿದ, ಅವರು ಯಾರ ಹತ್ರ ಸಾಧನೆ ಮಾಡಿದ, ಏನು ಓದಿದ, ಅಷ್ಟೊಂದು ರಹಸ್ಯವಾದ ವಿಷಯನೂ ಅಲ್ಲದು. ಆದರೆ ಅದರ ಬಗ್ಗೆ ವಿವಾದ. ಅದು ಹೇಗೆ ಅಂತಂದರೆ, ಪರ್ಯೈಕ್ಷಿ ಪ್ರಭುರಿತರೈಹಿ ಶಿವಾಗ್ನಿ ಪೂರ್ವೈಹಿ. ಮಧ್ವಾಚಾರ್ಯರನ್ನ ಅವರ ಕಾಲದಲ್ಲಿ ಕೆಲವರು ಪೈಲ್ವಾನರು, ಜಟ್ಟಿಗಳು ಕೂಡ ಪರೀಕ್ಷೆ ಮಾಡ್ತಿದ್ರು. ಮಧ್ವಾಚಾರ್ಯ ವ್ಯಕ್ತಿತ್ವ ಎಂತಾಗಿತ್ತು ಅಂತಂದರೆ, ಅವ್ರನ್ನ ವಾದ ವಿವಾದದಲ್ಲೂ ಕೂಡ ಕೆಲವರು ಪರೀಕ್ಷೆ ಮಾಡ್ತಿದ್ರು. ಭಾಗವತಾದ ಗ್ರಂಥಗಳನ್ನು ಓದುವ ಪ್ರಸಂಗ ಬಂದಾಗ, ಚರ್ಚೆ ಪ್ರವಚನದ ಪ್ರಸಂಗ ಬಂದಾಗ, ಇದು ನೀವು ಹೇಳಿದ ಪಾಠ ಸರಿಯಲ್ಲ, ಅದು ಪಾಠ ಸರಿ ಅಂತೆಲ್ಲ ಹೇಳ್ತಿದ್ರಂತೆ. ಇದೆಲ್ಲ ಇದು ನಿನಗೆ ಹೇಗೆ ಗೊತ್ತು ಅಂತ ಗುರುಗಳು ಕೇಳಿದ್ರಂತೆ. ಅದು ಸರಿಯಲ್ಲ, ಇದು ಸರಿ ಅಂತ ಕೂತ್ಕೊಂಡೇ ಹೇಳ್ತೀಯಲ್ಲ, ಎದುರಿಗೆ ಯಾವ ಪುಸ್ತಕ ಇಲ್ಲಿದೆ,
ನಿನಗೇನು ಗೊತ್ತು ಅಂತ ಅವ್ರು ಕೇಳಿದ್ರಂತೆ. ಸನ್ಯಾಸ ತಗೊಂಡ್ಮೇಲೆ ನಡೆದ ಘಟನೆ ಇದು. ಪೂರ್ವಜನ್ಮ ಹಿಸುಹಿ ವೇದ ಪುರೇದಂ ಅಂತ ಉತ್ತರ ಹೇಳಿದ್ರಂತ. ಹಿಂದಿನ ಸಂದರ್ಭದಲ್ಲಿ ಓದಿದ್ದಾನೆ ಇದನ್ನೆಲ್ಲ, ಅದಕ್ಕಾಗಿ ಯಾವುದು ಸರಿ ಯಾವ್ದು ತಪ್ಪು ಅಂತ ನಾನು ಹೇಳಬಲ್ಲೆ ಅಂದ್ರಂತೆ. ಹೀಗೆ ಪ್ರತಿವಾದಿಗಳಾದಂಥ ಮಲ್ಲರಿಗೆ ಸಮಾನರಾದಂಥ ಪ್ರತಿವಾದಿಗಳಿಗೆ ಅವರಿಗೂ ಆಚಾರ್ಯರ ಹತ್ರ ಅವಕಾಶ ಇತ್ತು ಚರ್ಚೆ ಮಾಡಲಿಕ್ಕೆ. ಇನ್ನು ಅವ್ರ ಜೊತೆ ಯಾರಾದ್ರೂ ಮುಷ್ಟಿ ಯುದ್ಧ, ಆಚಾರ್ಯರ ದೇಹದ ಮೇಲೆ ತಮ್ಮ ಬಲ ಪ್ರಯೋಗ ಮಾಡಬೇಕು ಅಂತಿದ್ರೆ ಅಂಥವ್ರಿಗೂ ಅವಕಾಶ ಇತ್ತು. ಹಾಗೆ ತಿನ್ಲಿಕ್ಕೂ ಅವಕಾಶ ಇತ್ತು. ಬೇಕಾದಷ್ಟು ತಿಂತಿದ್ರು ಅವರು. ಊಟ ಆದ ಮೇಲೆ ಸುಮಾರು 30 ಕೊಡ ಹಾಲು, 4-6 ಗೊನೆ ಬಾಳೆಹಣ್ಣೆಲ್ಲ ತಿಂದಿದ್ದು ಅವರು ಜನ್ಮಚರಿತ್ರೆಯಲ್ಲಿ ಉಲ್ಲೇಖ ಇದೆ. ಇದು ಭೀಮಸೇನ ಹನುಮಂತ ಆಗಿದ್ದಾಗ ಅವರೆಲ್ಲ ಮಾಡಿ ತೋರಿಸಿದ್ದು. ವಿಶೇಷವಾಗಿ ಭೀಮಸೇನ ಆಗಿದ್ದಾಗ ಮಾಡಿ ತೋರಿಸಿದ್ದು. ಇದನ್ಯಾಕೆ ಹೇಳಿದೆ ಅಂದರೆ, ಅಲ್ಲಿ ಕೆಲವರು ಇಕ್ಕಳ ತಗೊಂಡು ಬಂದು ಅವರು ಮೂಗಿನಲ್ಲಿರೋ ಕೂದಲುಗಳನ್ನು ಕೀಳಲಿಕ್ಕೆ ಪ್ರಯತ್ನ ಪಟ್ಟರಂತೆ. ಮೂಗು ತಲೆಯಲ್ಲಿದ್ದು ಆಗಲಿಲ್ಲ. ಇನ್ನು ಕೆಲವರು ಆಚಾರ್ಯರು ಹೀಗೆ ಹೇಳಿದ್ರಂತೆ, ನಾನು ಉಚ್ಚ ಕಂಠದಿಂದ ದೇವರ ನಾಮಸ್ಮರಣೆ ಮಾಡ್ತೇನೆ, ನೀವು ನನ್ನ ಕಂಠ ಅದುಮಿ ಕಂಠದಿಂದ ಸ್ವರ ಹೊರಬರದೇ ಇರುವಂತೆ ಮಾಡಬೇಕು. ಇನ್ನು ಕೆಲವರು ಹೇಳಿದ್ರು. ಅವ್ರ ಕಂಠ ಅದುಮಲಿಕ್ಕೆ ಪ್ರಯತ್ನ ಪಟ್ಟರು, ಆಗಲಿಲ್ಲ ಅಂತ ಅವ್ರಿಗೆ. ಆಚಾರ್ಯ ಸ್ವರಕ್ಕೆ ವ್ಯತ್ಯಾಸವೇ ಆಗಲಿಲ್ಲ. ಇಂಥವೆಲ್ಲ ಅಲ್ಲಿ ಬರ್ತವೆ. ಇನ್ನು ಕೆಲವರು ಅವ್ರ ಮೂಗಿಗೆ ನಾಸಾಗ್ರೆ ಮೃದು ನಿಕೃತೈಶ್ಚ ಮುಷ್ಟಿಘಾತೈಹಿ, ಮೂಗಿಗೊಂದು ಹೊಡೆದ್ರಂತೆ. ಇವತ್ತು ಎಂಥ ಬಲಿಷ್ಠವಾದ ಪೈಲವನ್ನಾಗಾದರೂ ಈ ಮೂಗಿಗೆ ಹೊಡೆದ್ರೆ ಆತ ಕತ್ತರಿಸ್ತಾನೆ. ಆದರೆ ಮೂಗಿಗೆ, ಆಚಾರ್ಯರ ಮೂಗಿಗೆ ಹೊಡೆದ್ರೆ ಕಲ್ಲಿನ ಬಂಡೆಗೆ ಹೊಡೆದಂಗಾಯಿತು ಅಂತ ಮಧ್ವವಿಜಯದ ಉಲ್ಲೇಖ ಇದೆ. ಅಂಥದ್ರಲ್ಲಿ ಒಂದು ಕಡೆ ಪರ್ಯೈಕ್ಷಿ ಪ್ರಭುರಿತರೈಹಿ ಶಿವಾಗ್ನಿ ಪೂರ್ವೈಹಿ, ಶಿವಾಗ್ನಿ ಪೂರ್ವೈಹಿ, ಪೂರ್ವ ಅಂದರೆ ಅವೇ ಮೊದಲಾದವರು ಅಂತ ಅರ್ಥ. ಶಿವಾಗ್ನಿ ಮೊದಲಾದವರು, ಶಿವಾಗ್ನಿ ಮೊದಲಾದವರು ಕೂಡ ಆಚಾರ್ಯರನ್ನ ಪರೀಕ್ಷೆ ಮಾಡಿದರು ಅಂತ ಉಲ್ಲೇಖ. ಅದಕ್ಕೆ ವ್ಯಾಖ್ಯಾನಗಳಿವೆ. ಮಧ್ವವಿಜಯಕ್ಕೆ ಛಲಾರಿ ಆಚಾರ್ಯರು ಅಂತ ಒಬ್ಬರು ವ್ಯಾಖ್ಯಾನ ಮಾಡಿದ್ದಾರೆ. ಪೇಜಾವರ ಮಠದ ವಿಶ್ವಪತಿ ತೀರ್ಥರವರು ವ್ಯಾಖ್ಯಾನ ಮಾಡಿದ್ದಾರೆ. ಅವರೆಲ್ಲ ಈ ಆಚಾರ್ಯರು ಈ ಭೂಲೋಕವನ್ನು ಬಿಟ್ಟು ಹೋದ ಬಳಿಕ ಸುಮಾರು ಈಗೊಂದು 800 ವರ್ಷ ಆಗಿದೆ, 700-800 ವರ್ಷ. ಆಚಾರ್ಯರು ಇದ್ದಾಗ ಅವ್ರನ್ನ ಕಣ್ಣಾರೆ ನೋಡಿ ಈ ನಾರಾಯಣ ಪಂಡಿತರು ಮಧ್ವವಿಜಯ ಬರೆದರು. ನಾರಾಯಣ ಪಂಡಿತರಿಗೆ ಆಚಾರ್ಯರಿಗೂ ಸುಮಾರು ಒಂದು 30-40 ವರ್ಷದ ಅಂತರ ಏನಾದರೂ ಇದ್ದಿರಬಹುದು, ಅಥವಾ ಇನ್ನೂ ಹೆಚ್ಚಿದ್ದಿರಬಹುದು. ಅಂತೂ ಆಚಾರ್ಯರನ್ನ ಕೊನೆ ಕಾಲಕ್ಕೆ ನೋಡಿದವರು. ಆಚಾರ್ಯರು 79 ವರ್ಷ ಕಾಲ ಇದ್ದರು. ಆಚಾರ್ಯರನ್ನ 50ನೇ ವಯಸ್ಸಿನಿಂದ ಸುಮಾರು 79ನೇ ವಯಸ್ಸಿನ ತನಕ ನಾರಾಯಣ ಪಂಡಿತರು ನೋಡಿರೋ ಸಾಧ್ಯತೆ ಇದೆ. ತ್ರಿವಿಕ್ರಮ ಪಂಡಿತರಂತೂ ನಾರಾಯಣ ಪಂಡಿತರ ತಂದೆ, ಅವರು ಹೆಚ್ಚು ಕಡಿಮೆ ಆಚಾರ್ಯರಿಗೆ ಸಮಾನ ವಯಸ್ಕರು. ಸ್ವಲ್ಪ ಸಣ್ಣವರು ಇದ್ದಿರ್ಬೋದು, ಸ್ವಲ್ಪ ದೊಡ್ಡವರು ಇದ್ದಿರ್ಬೋದು. ನಾರಾಯಣ ಪಂಡಿತರು ಬರೆದರು. ಆ ನಾರಾಯಣ ಪಂಡಿತರು ಆ ಮಧ್ವವಿಜಯನ ಬರೆದಾದ್ಮೇಲೆ ಅದಕ್ಕೆ ತಾವೇ ಒಂದು ವ್ಯಾಖ್ಯಾನ ಬರೆದರು, ಭಾವಪ್ರಕಾಶಿಕ ಅಂತ. ಯಾಕೆ ಅಂತಂದ್ರೆ ಮಧ್ವವಿಜಯದಲ್ಲಿ ಎಷ್ಟೋ ಸ್ಥಳನಾಮಗಳ ಉಲ್ಲೇಖ ಬರ್ತದೆ ಮತ್ತು ಎಷ್ಟೋ ತವಳುವ ಕುಟುಂಬಗಳ ಉಲ್ಲೇಖ ಬರ್ತದೆ. ಅದನ್ನೆಲ್ಲ ಬೇರೆಯವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ತಾವೇ ಎಷ್ಟಿಟ್ಟನ್ನು ಬರೆದಿಟ್ಟಿದ್ದಾರೆ. ಅಷ್ಟಾದ್ರೂ ಕೂಡ ಕೆಲವು ಸಮಸ್ಯೆಗಳ ಬಗ್ಗೆ ಹರಿದಿಲ್ಲ. ಯಾಕೆಂದ್ರೆ ಅವ್ರು ಬರೆಯುವಾಗ ಇದೇನು ದೊಡ್ಡ ಸಮಸ್ಯೆ ಅಲ್ಲ ಅಂತ ಕೆಲವೊಂದು ಬಿಟ್ಟಿರ್ತಾರೆ. ಅದು ಮುಂದಿನವ್ರಿಗೆ ಅರ್ಥ ಆಗಲಿಲ್ಲ. ಮುಂದೆ ವೇದಾಂಗ ತೀರ್ಥರು ಅಂತ ಒಬ್ಬರು ಅದಕ್ಕೆ ವ್ಯಾಖ್ಯಾನ ಬರೀತಾರೆ. ಆ ವೇದಾಂಗ ತೀರ್ಥರಿಗೂ ಆಚಾರ್ಯರಿಗೂ ಅಂತರ ಎಷ್ಟೊಂದು ಬರೀ 150 ವರ್ಷ, ಸುಮಾರು 100-150 ವರ್ಷ. ವಿಶ್ವಪತಿ ತೀರ್ಥರು, ಛಲಾರಿ ಆಚಾರ್ಯರು ಇವರಿಗೆಲ್ಲ 300-400 ವರ್ಷದ ಅಂತರ, 200, 300, 400, 500 ವರ್ಷದ ಅಂತರ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ, ಒಂದು ಕಲ್ಪಗಳ ಗಟ್ಟಲೆ ಸಾಧನೆ, ಬಿಂಬೋಪಾಸನೆ, ಇಂಥ ರಹಸ್ಯವಾದ ವಿಷಯಗಳನ್ನಂತೂ ಗುರು ಪರಂಪರೆಯಿಂದನೇ ತಿಳ್ಕೋಬೇಕು. ಎಲ್ಲವನ್ನು ಪುಸ್ತಕ ಓದಿ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಏನೂ ಗೊತ್ತಾಗೋದಿಲ್ಲ. ಎಂಥ ಘನ ಪಂಡಿತ ಆದ್ರೂ ಗುರು ಪರಂಪರೆ ಇಲ್ಲದೇನೆ ಯಾವ ಗ್ರಂಥವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಮಧ್ವವಿಜಯನೂ ಅಪವಾದ ಅಲ್ಲ. ಛಲಾರಿ ಆಚಾರ್ಯರವರು ಅಂತ ಆಮೇಲೆ ಬಂದವರು. ವೇದಾಂಗ ತೀರ್ಥರು ಆಚಾರ್ಯರಿಗೆ ತೀರಾ ಸಮೀಪ ಇದ್ದವರು. ಅವರು ಆ ಆಚಾರ್ಯರ ಘಟನಾವಳಿಗಳನ್ನ, ಆಚಾರ್ಯರ ಜೀವನದ ಘಟನಾವಳಿಗಳನ್ನ ನಾರಾಯಣ ಪಂಡಿತರು ಮತ್ತು ನಾರಾಯಣ ಪಂಡಿತರ ನಂತರ ಅವ್ರ ನಂತರ ತಿಳ್ಕೊಂಡವರು. ಈಗ ನಾವು ನಮ್ಮ ಅಜ್ಜ ಮುತ್ತಜ್ಜರ ಬಗ್ಗೆ ಹೇಗೆ ತಿಳ್ಕೊಂಡಿರ್ತೀವಿ ಹಾಗೆ ತಿಳ್ಕೊಂಡಿದ್ದವ್ರು ಇದ್ದಿರ್ಬೋದು. ಅವ್ರೇನು ಬರೀತಾರಂದ್ರೆ, ಶಿವಾಗ್ನಿ ಅಂತ ಒಬ್ಬ ಬ್ರಾಹ್ಮಣ, ಶಿವಾಗ್ನಿ ಅಂತ ಒಬ್ಬ ಬ್ರಾಹ್ಮಣ ಆಚಾರ್ಯರನ್ನು ದೈಹಿಕ ಬಲದಲ್ಲಿ ಪರೀಕ್ಷೆ ಮಾಡಿದ, ವಿಫಲನಾದ, ಮುಗಿದಾಯ್ತು. ದೊಡ್ಡ ವಿಷಯ ಅಷ್ಟೇ, ಅದೇನು ದೊಡ್ಡ ವಿಷಯನೇ ಅಲ್ಲ ಅದು. ಶಿವಾಗ್ನಿ ಅಂತ ಅವನ ಹೆಸರು ಇದ್ರೇನು, ವಿಷ್ಣು ಶರ್ಮಾ ಅಂತ ಹೆಸರಿದ್ರೇನು, ಶಿವಶರ್ಮಾ ಅಂತ ಹೆಸರಿದ್ರೇನು, ಅಗ್ನಿ ಶರ್ಮಾ ಅಂತಿದ್ರೇನು, ಏನಾಗೋದಿದೆ? ದೊಡ್ಡ ವಿಷಯ ಅಲ್ಲ. ಶಿವಾಗ್ನಿ ಅಂತ ಅವನ ಹೆಸರು ಅಂತ ವೇದಾಂಗ ತೀರ್ಥರು ಬರೀತಾರೆ. ಈಗ ಬನ್ನಂಜಿ ಗೋವಿಂದಾಚಾರ್ಯರು ಆ ಮಧ್ವವಿಜಯಕ್ಕೆ ಸಂಸ್ಕೃತ ವ್ಯಾಖ್ಯಾನ ಬರೋದು, ಶಿವಾಗ್ನಿ ಅಂತ ಆ ಬ್ರಾಹ್ಮಣನ ಹೆಸರು ಇರ್ಲಿಕ್ಕಿಲ್ಲ. ಅದೇನು ಅಂದ್ರೆ ಶಿವತ್ತಾಯ, ಅಗ್ನಿತ್ತಾಯ ಅಂತ ತವಳುವ ಕುಟುಂಬಗಳ ಹೆಸರು, ಇದು ಸರಿಯಾದ ಅಭಿಪ್ರಾಯ ಇದ್ದಿರಬಹುದು ಅಂತ ಬರೀತಾರೆ ಗೋವಿಂದಾಚಾರ್ಯ. ಇದು ಇವತ್ತು ಅವ್ರ ಪುಸ್ತಕದಲ್ಲಿ ಉಪಲಬ್ಧ ಇದೆ. ಇದರ ಅರ್ಥ ಏನು? 700 ವರ್ಷದ ಬಳಿಕ ಗೋವಿಂದಾಚಾರ್ಯರನ್ನ
ಶಿವತ್ತಾಯ ಅಗ್ನಿತ್ತಾಯ ಅಂತ ಇದ್ದಿರಬಹುದು ಅಂತ ಊಹೆ ಮಾಡಿದ್ರು. ಸುಮಾರು 100 ವರ್ಷದಲ್ಲಿ ಶಿವಾಗ್ನಿ ಅಂದ್ರೆ ಏನು ಅಂತ ವೇದಾಂತ ತೀರ್ಥರಿಗೆ ಗೊತ್ತಾಗದೇ ಇರೋ ಸಾಧ್ಯತೆ ಬಂತು. ಬರೇ 100 ವರ್ಷದಲ್ಲಿ ಪರಂಪರೆ ಕಟ್ಟಾಗಿಬಿಡ್ತು. ಇದು ಒಬ್ಬ ಬ್ರಾಹ್ಮಣನ ಹೆಸರಿನ ಬಗ್ಗೆ ಅಷ್ಟೇ, ಅದೊಂದು ಪರ್ಸನಲ್ ನೇಮು, ಕುಟುಂಬದ ಸರ್ನೇಮು, ಅದೇನು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿ. ಯಾಕೆಂದ್ರೆ ಇವತ್ತು ಶಿವತ್ತಾಯ ಅಗ್ನಿತ್ತಾಯ ಅಂತ ಈ ತುಳುನಾಡಿನಲ್ಲಿ ಇದ್ದಾರೆ. ಅವ್ರು ಮಡಮಡಿತ್ತಾಯ, ಜೋಗಿತ್ತಾಯ, ಸ್ವಯಂ ಆಚಾರ್ಯರೇ ನಡಿಲ್ಲಾಯ, ನಡುವಿನ ಮನೆಯವರು. ಇಲ್ಲೊಂದು ಮನೆ ನಡಿಲ್ಲಾಯ, ಜೋಗಿತ್ತಾಯ, ಪರ್ಲತ್ತಾಯ, ಮಡಮಡಿತ್ತಾಯ, ಪರ್ಲತ್ತಾಯ, ಸರಳತ್ತಾಯ ಅಂತ ಹೀಗೆಲ್ಲ ಇದ್ದಾರೆ. ಹಾಗೆ ನೋಡಿದ್ರೆ ಶಿವತ್ತಾಯ, ಅಗ್ನಿತ್ತಾಯ ಅಂತ ಈಗೂ ಇದ್ದಾರೆ. ಆ ಶಿವಾಗ್ನಿ ಅನ್ನೋದು ನೋಡಿದ್ರೆ ಸರಳವಾಗಿದೆ, ಗೊತ್ತಾಗ್ತದೆ. ಹೀಗೆ ಇದ್ದಿರಬಹುದು ಅಂತ ಗೋವಿಂದಾಚಾರ್ಯ ಪುಸ್ತಕದಲ್ಲಿ ಬರೆದಿದ್ದಾರೆ. ಸ್ಪಷ್ಟೀಕರಣ ಕೇಳಿದಾಗ ಪ್ರಾಯ ಅದು ಶಿವತ್ತಾಯ ಅಗ್ನಿತ್ತಾಯ ಅಂತಾನೆ, ವೇದಾಂತ ತೀರ್ಥರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ ಅಂತ ಅವ್ರು ಹೇಳ್ತಾರೆ. 100 ವರ್ಷದಲ್ಲಿ ಆಗಿರೋ ಅಸ್ತವ್ಯಸ್ತತೆ ಇದು ನಾನು ಯಾಕೆ ಹೇಳಿದೆ ಅಂದ್ರೆ, ಜಗನ್ನಾಥದಾಸ ಒಂದು 200 ವರ್ಷದಿಂದ ಈ ಹರಿಕಥಾಮೃತಸಾರ ಬರೆದ್ರು. ಆ ಕಾರಣ ಏನು ನಾನು ಯಾವಾಗ ಹೇಳಿದ್ದೆ, ನನಗೀಗ ಅಷ್ಟು ನೆನಪಿಲ್ಲ. ಅದು 1810ನೇ ಇಸ್ವಿನೋ 1810ನೇ ಇಸ್ವಿ ಅಥವಾ 5ನೇ ಇಸ್ವಿ ಹೀಗೇನೆ ಜಗನ್ನಾಥದಾಸರು ದೇಹ ಬಿಟ್ಟರು ಅಂತ ಬರ್ತದೆ. ಅದಾದ್ಮೇಲೆ 910, 2010, ಸುಮಾರು 200 ವರ್ಷ ಆಗಿದೆ. ಆಮೇಲೆ ಈ ಶಂಕರಕೃಷ್ಣ ಒಡೆಯರು ಮತ್ತೆ ಜಂಬುಕೊಂಡಿ ವಾದರಾಜಾಚಾರ್ಯರು ಮತ್ತೆ ಕಮಲಾಪತಿ ದಾಸರು ಎಷ್ಟೋ ಜನ ಏನೇನೋ ವ್ಯಾಖ್ಯಾನ ಬರೆದ್ರು. ಈಗಿನವರಂತೂ ಜಗನ್ನಾಥದಾಸರ ಪರಿಚಯವೇ ಇಲ್ಲದೆ ಇದ್ದವ್ರು ಮತ್ತೆ ವ್ಯಾಖ್ಯಾನ ಬರೀತಿದ್ದಾರೆ. ಸರ್ವಮೂಲ ಪರಿಚಯನೂ ಇಲ್ಲ, ಸರ್ವಮೂಲ ಓದ್ದವರು ಅಲ್ಲ, ಆಚಾರ್ಯ ಸಿದ್ಧಾಂತದ ಪರಿಚಯ ಇಲ್ಲದೆ ಇದ್ದವರು ಕೂಡ ನಾವು ಒಂದು ವ್ಯಾಖ್ಯಾನ ಬರೆದು ಬಿಡಬೇಕು ಅಂತ ಹೊರಟಿದ್ದಾರೆ. ಹಾಗಾಗಿ ಪರಂಪರೆ ವಿಚ್ಛೇದ ಆಗಿ ಏನು ಬರೀಬೇಕು ಅಂತ ಗೊತ್ತಾಗೋದಿಲ್ಲ. 40 ಕಲ್ಪ ಅಂದ್ರೆ ಏನು, ಜಗನ್ನಾಥದಾಸರ ಅಭಿಪ್ರಾಯ ಏನು, ಮತ್ತು ಸಮೀರಿನಲ್ಲಿ ಶಿಷ್ಯತ್ವ ವಹಿಸಿದ ಅಂತಂತೀರಲ್ಲ, ಮಧ್ವಾಚ ಈ ಮುಖ್ಯ ಪ್ರಾಣನ ಹತ್ರ ಈ ರುದ್ರ ಶಿಷ್ಯತ್ವ ವಹಿಸಿದ ಅಂತಿರಲ್ಲ, ಆ ಸರ್ವಮೂಲದಲ್ಲಿ ಆ ವಿಷಯ ಬರಲಿಲ್ಲ. ಭಾಗವತ ತಾತ್ಪರ್ಯದಲ್ಲಿ 40 ಕಲ್ಪ ಶಿಷ್ಯತ್ವ ವಹಿಸಿದ ಅಂತ ಬಂದೇ ಹೊರತು ಸಮೀರಿನಲ್ಲಿ ಶಿಷ್ಯತ್ವ ವಹಿಸಿದ ಅಂತ ಬರಲಿಲ್ಲ. ಅದು ಒಂದು ಸಮಸ್ಯೆನೇ, ಈಗ ಉಳ್ಕೊಂಡ ಸಮಸ್ಯೆನೇ ಅದು. ಅದಕ್ಕಾಗಿ ನಂದೊಂದು ಸಲಹೆ ಏನಂತಂದ್ರೆ, ನಾನು ಹಿಂದೂ ಎಷ್ಟೋ ಸರಿ ಹೇಳಿದ್ದೆ, ನಾವು ಇದನ್ನ ಪ್ರವಚನ ಕೇಳಿದ ಬಳಿಕ ಕೆಲವು ಸರಿ ನೀವು ಯಾರು ಕೆಲವು ಸರಿ ಕೇಳಿದ್ದಿದೆ. ಅದೇನಂದ್ರೆ, ನಾವು ಅನುಸಂಧಾನ ಮಾಡ್ಕೊಳ್ಳುವಾಗ, ಉಪಾಸನೆ ಮಾಡುವಾಗ, ದೇವರಿಗೆ ನಾವು ನಮಸ್ಕಾರ ಮಾಡುವಾಗ ಇದನ್ನು ಮನಸ್ಸಿಗೆ ಏನಂತ ತಂದ್ಕೋಬೇಕು? 40 ಕಲ್ಪ ಸಮೀರಣದಲ್ಲಿ ಶಿಷ್ಯತ್ವ ವಹಿಸಿದೆ ಅಂತ ತಂದ್ಕೋಬೇಕು ಬೇಡವೋ ಹಾಗಾದ್ರೆ ಅಂತ ಕೆಲವು ಪ್ರಶ್ನೆ ಬರ್ತದೆ. ಅದಕ್ಕೆ ನನ್ನ ಸಮಾಧಾನ ಏನಂತಂದ್ರೆ, 40 ಕಲ್ಪ ಸಮೀರಣದಲ್ಲಿ ಶಿಷ್ಯತ್ವ ವಹಿಸಿದ ಅಂತ ದಾಸರು ಹೇಳಿದ್ರು, ಅಧ್ಯಯನ ಮಾಡಿರಿ, ಪದಗಳನ್ನು ಹಾಡ್ರಿ ಇದಕ್ಕಾದ್ರೆ. ಆದರೆ ಎಂದಾದ್ರೂ ಒಮ್ಮೆ ಆ ರುದ್ರನಿಗೆ ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ ನೀನು 50 ಅನುವ್ಯಾಖ್ಯಾನದಲ್ಲಿ ಹೇಳಿದಂತೆ 50+50 ಕಲ್ಪ ಸಾಧನೆ ಮಾಡಿದೆ. 50+50 ಅಂತ ಹೇಳಿಲ್ಲ, 50 ಮಾತ್ರ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಆ 50ರಲ್ಲಿ 40 ಕಲ್ಪ ಸಾಧನೆ ಮಾಡಿದೆ. ಅದನ್ನು ಭಾಗವತ ತಾತ್ಪರ್ಯ 40 ಅಂತ ಹೇಳಿದೆ, 50 ಅಂತ ಹೇಳಿ ಅನುವ್ಯಾಖ್ಯಾನ ಹೇಳಿದೆ. ಆ 50ರಲ್ಲೇ ಈ 40+10 ಅನ್ನೋದನ್ನ ಅನುವ್ಯಾಖ್ಯಾನ ಹೇಳಿದೆ. ಇಷ್ಟು ನಾವು ರುದ್ರನಿಗೆ ನಮಸ್ಕಾರ ಮಾಡಿದ್ರೆ ಸಾಕು. ಮತ್ತೆ 75 ವರ್ಷ ಓದಿದಿ, ಅದಂತೂ ಅನುವ್ಯಾಖ್ಯಾನದಲ್ಲಿ ಇದ್ದೇ ಇದೆ. 75 ವರ್ಷ ಉಗ್ರತಪ ಅನ್ನೋ ಹೆಸರಿನಿಂದ ಈ ಮುಖ್ಯ ಪ್ರಾಣ ಅವಾಗ ಹಿಂದೆ ಏನಾಗಿದ್ನೋ ಅವನಿಗೆ ಕಲ್ಕಿ ಅಂತ ಹೆಸರಿತ್ತು, ಅವನ ಹತ್ರ ಓದಿದೆ. ಮುಂದೆ 25 ವರ್ಷ ಅದನ್ನು ಮನನ ಮಾಡಿದೆ. 10 ದಿನಕಲ್ಪ ಉಪ್ಪು ನೀರಿನಲ್ಲಿ ತಪಸ್ಸು ಮಾಡಿದೆ. ಇದೆಲ್ಲ ಅನುವ್ಯಾಖ್ಯಾನದಲ್ಲಿ ಬಂದ ಸಂಗತಿನೇ. ಅನುವ್ಯಾಖ್ಯಾನದಲ್ಲಿ ನಿರ್ಣೀತ ಆಗಿರುವಂತಹ ವಿವಾದಾತೀತವಾದ ಸಂಗತಿಗಳನ್ನ ಮನಸ್ಸಿನಲ್ಲಿ ತಂದುಕೊಂಡು ಅವನಿಗೆ ನಮಸ್ಕಾರ ಮಾಡುವಾಗ, ಅವನ ಬಗ್ಗೆ ಏನಾದ್ರು ಮನಸ್ಸಲ್ಲಿ ತಂದುಕೊಳ್ಳುವಾಗ ಇಷ್ಟನ್ನು ಮಾಡಿದರೆ ಸಾಕು. ಸಮೀರಣದಲ್ಲಿ 40 ಕಲ್ಪ ಶಿಷ್ಯತ್ವ ವಹಿಸಿದೆ ಅಂತ ಸರ್ವಮೂಲದಲ್ಲಿ ಬರಲಿಲ್ಲ. ಪ್ರಕಾಶ ಸಂಹಿತಾದಲ್ಲಿಲ್ಲ, ವಿಷ್ಣು ರಹಸ್ಯದಲ್ಲಿಲ್ಲ, ವಾಮನ ಪುರಾಣದಲ್ಲಿಲ್ಲ. ದಾಸರು ಎಲ್ಲಿಂದ ಹೇಳಿದ್ರು? ತಾವು ದಾಸರ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ. ಈ ಅನುಸಂಧಾನ ನೀವು ಮಾಡಬೇಕು ಅಂತಿದ್ರೆ ಮಾಡ್ರಿ, ನಾನೇನು ಮಾಡ್ತೀನಿ ಅಂತನ್ನೋದು ನಿಮ್ಗೆ ಹೇಳಿದೆ ಅಷ್ಟೇ. ಇಂಥದೇ ಒಂದು ಉದಾಹರಣೆ ಕೊಟ್ಟಿದ್ದೆ. ರಾಘವೇಂದ್ರ ಸ್ವಾಮಿಗಳು ಕರ್ಮಜ ದೇವತೆಗಳು, ಅವರ ತಾರತಮ್ಯ ಎಷ್ಟನೇದ್ದು? 18ನೇ ಕಕ್ಷಾದಲ್ಲಿ ಬರುವಂಥದ್ದು. ಅವ್ರನ್ನ ಜಗನ್ನಾಥ ದಾಸರು 15ನೇ ಕಕ್ಷಾಕ್ಕೆ ತಗೊಂಡು ಹೋಗ್ತಾರೆ. ಯಾಕೆಂದ್ರೆ ಅವ್ರದ್ದು ನಾರದರ ಉಪದೇಶ ಪಡ್ಕೊಂಡು ಅಗ್ನಿಗೆ ಸಮಾನರಾದರು 18ನೇ ಕಕ್ಷಾಕ್ಕೆ ಹೋಗ್ತಾರೆ. ಅದು ಅನುವ್ಯಾಖ್ಯಾನದಲ್ಲಿ ಇಲ್ಲದೇ ಇರುವ ಸಂಗತಿ. ಅನುವ್ಯಾಖ್ಯಾನದ ಪ್ರಕಾರ ನಾವು ತಿಳಿಯೋ ಸಂಗತಿ, ಸರ್ವಮೂಲದ ಪ್ರಕಾರ ತಿಳಿಯೋ ಸಂಗತಿ ಅಂದ್ರೆ 18ನೇ ಕಕ್ಷಾ ಅಷ್ಟೇ. ನೀವು ರಾಘವೇಂದ್ರ ಸ್ವಾಮಿಗೆ ನಮಸ್ಕಾರ ಮಾಡುವಾಗ ನೀವು 18ನೇ ಕಕ್ಷಾದಲ್ಲಿದ್ದೀರಿ, ಕರ್ಮಜ ದೇವತೆ ನೀವು ಅಂತ ಅವ್ರಿಗೆ ನಮಸ್ಕಾರ ಮಾಡಿದರೆ ಸಾಕಲ್ಲ. ನೀವು ನನ್ನನ್ನು 15ನೇ ಕಕ್ಷಾಕ್ಕೆ ಏರಿಸಲಿಲ್ಲ ಅಂತ ಅವರೇ ನಮ್ಮ ತಗಾದೆಸಿಗೆ ಅವರಿಲ್ಲಲ್ಲ. ಇದು ತಿಳ್ಕೊಳ್ಳೋ ವಿಷಯಗಳು ಬೇಕಾದಿರ್ತಿದೆ. ನೀವು ಇಂಥ ಸಣ್ಣ ವಿಷಯಗಳಲ್ಲಿ ಅವ್ರು ತಕರಾರು ಮಾಡೋರೇನಲ್ಲ. ಹಾಗೆ ರುದ್ರನಾಗಲಿ ಅನುವ್ಯಾಖ್ಯಾನ ಹೇಳಿದಂತೆ 50 ಕಲ್ಪ, ಭಾಗವತ ತಾತ್ಪರ್ಯ ಹೇಳಿದಂತೆ ಅದರದೇ ಆದ ಒಂದು ಭಾಗ 40 ಕಲ್ಪ ಉಪಾಸನೆ ಮಾಡಿದೆ. 75+25 ಮತ್ತೊಮ್ಮೆ ಅಧ್ಯಯನ ಮಾಡಿದೆ.
10 ದಿನಕಲ್ಪ ಉಪ್ಪು ನೀರಿನಲ್ಲಿ ಸಮುದ್ರ ಮಾಡಿದೆ ಅಂತ ಅವನಿಗೆ ನಮಸ್ಕಾರ ಮಾಡಿದ್ರೆ, ಅಲ್ಲ ನಾನು ಸಮೀರನಲ್ಲಿ ಶಿಷ್ಯತ್ವ ವಹಿಸಿದೆ ಅಂತ ನೀನು ಅಲ್ಲಿಲ್ಲ ಯಾಕೆ ಅಂತ ಅವನೇನು ತಕರಾರು ಮಾಡೋನಿಲ್ಲ. ಹಾಗಾಗಿ ಅನುವ್ಯಾಖ್ಯಾನದಲ್ಲಿ, ಸರ್ವಮೂಲದಲ್ಲಿ, ಭಾಗವತಾದಿಗಳಲ್ಲಿ ವಿವಾದಾತೀತವಾಗಿ ನಿರ್ಣಿತವಾದ ಸಂಗತಿಗಳನ್ನ ನಾವು ಮನಸ್ಸಿನ ತಂದುಕೊಳ್ಳಿಕ್ಕೆ ಹೋದ್ರೆ ಅದೇ ಬೇಕಾದಷ್ಟಿದೆ. ಇಂಥವು ಕೆಲವು ಸಂಗತಿಗಳನ್ನು ಬಿಟ್ಟಿದ್ದರಿಂದ ನಾವು ದಾಸರಿಗೆ ಅಗೌರವ ಏನು ತೋರಿಸಿದಂಗಲ್ಲ. ದಾಸರು ಹೇಳಿದ್ರು, ಸ್ವಾಮಿ ನಮಗೆ ಗೊತ್ತಿಲ್ಲ, ನೀನೇನೋ ಒಂದು ಶಬ್ದ ಹೇಳಿದೆ, ನಾವು ನಿಮ್ಮ ಶಿಷ್ಯರು, ನಿಮ್ಮ ಜೊತೆ ನಾವು ಪೂರ್ವಪಕ್ಷ ಮಾಡೋರು, ಆ ಪೂರ್ವಪಕ್ಷ ಅದನ್ನೆಲ್ಲ ನಿರಾಕರಣೆ ಮಾಡಿ ಸಿದ್ಧಾಂತ ದೃಢ ಆಗೋದನ್ನ ನಾವು ಪೂರ್ವಪಕ್ಷ ಜೋತು ಬೀಳೋರೆ, ನಿಮ್ಮ ಶಿಷ್ಯರು ನಾವೇನಿದ್ರು, ನಿಮ್ಮ ಮುಂದೆ ನಾವೇನಲ್ಲ ಅಂತ ಒಂದು ಭಾವನೆ ಇಟ್ಕೊಂಡಿದ್ರೆ ಅದೇನು ದುರಹಂಕಾರ ಆಗ್ಲಿಕ್ಕಿಲ್ಲ, ಪಾಪವೂ ಬರ್ಲಿಕ್ಕಿಲ್ಲ. ಇದು ಯಾವತ್ತೂ ನನ್ನ ಆಲೋಚನೆ. ಇನ್ನು ಉಳಿದು ನಿಮಗೆ ಬಿಟ್ಟದ್ದು. ಸಮೀರನಲ್ಲಿ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಂತ ನೀವು ರುದ್ರನಿಗೆ ನಮಸ್ಕಾರ ಮಾಡೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ಅಂದ್ರೆ ನನ್ನ ಅಭ್ಯಂತರ ಇದ್ದು ಏನು ಅದೇನು ದೊಡ್ಡ ವಿಷಯ ಅಲ್ಲ. ಏನು ಅಂದ್ಕೋಬೇಕು ದೇವತೆಗಳಿಗೆ ನಮಸ್ಕಾರ ಮಾಡುವಾಗ ಅಂತನ್ನೋದನ್ನ ನಾವು ತೀರ್ಮಾನ ಮಾಡಬೇಕು ಅಂತ ಹೇಳಿದೆ. ಇದನ್ನ ಇವತ್ತು ಮತ್ತೆ ಯಾಕೆ ಹೇಳಿದೆ ಅಂದ್ರೆ, ಇದು ಮಾಸ ಶಿವರಾತ್ರಿ ಇವತ್ತು, ನಿನ್ನೆ ದ್ವಾದಶಿ ಪ್ರದೋಷ, ಹಾಗಾಗಿ ವಿಸ್ತಾರವಾಗಿ ಹೇಳಿದೆ. ಪಂಚಾಂಗದಲ್ಲಿ ಪ್ರತಿ ಕೃಷ್ಣ ಪಕ್ಷದಲ್ಲಿ ತ್ರಯೋದಶಿ ದಿವಸ, ಚತುರ್ದಶಿ ದಿವಸ ಅದು ಮಾಸ ಶಿವರಾತ್ರಿ ಅಂತ ಇರ್ತದೆ. ಅದಕ್ಕಾಗಿ ಇದು ಇನ್ನೊಂದ್ಸರಿ ಹೇಳ್ಬಿಡೋಣ ಅಂತ ಹೇಳಿದೆ. ನಮ್ಗೇನು ಹರಿಕಥಾಮೃತ ಸರ್ ಇಂಥ ದಿವಸ ಮುಗಿಬೇಕಂತ ಏನಿಲ್ಲ, ಹೇಳ್ಬೇಕಾದ್ನೆಲ್ಲ ಹೇಳ್ದೇನೆ ಉಳಿಸಬಾರ್ದು, ಅದಕ್ಕಾಗಿ ಹೇಳಿದೆ. ಮತ್ತೇನು ಹೇಳಿದೆ, ಶಿವಲಿಂಗದ ಮೇಲೆ ಮೊನ್ನೆ ಸೂಕ್ತದಿಂದ, ಶಿವಲಿಂಗದ ಮೇಲೆ ನರಸಿಂಹ ಶಾಲಗ್ರಾಮವನ್ನು ಇಟ್ಟು ಮೊನ್ನೆ ಸೂಕ್ತದಿಂದ ಅಭಿಷೇಕ ಮಾಡಿರಿ ಅಂತ ಹೇಳಿದೆ. ಅದು ಪ್ರಮಾದದಿಂದ ಹೇಳಿದೆ, ಆಗಬೇಡ. ಮುಖ್ಯ ಪ್ರಾಣನ ವಿಗ್ರಹದ ಮೇಲೆ, ಹನುಮಂತನ ವಿಗ್ರಹದ ಮೇಲೆ ನರಸಿಂಹ ಶಾಲಗ್ರಾಮ ಇಟ್ಟು ಅಲ್ಲಿ ಬೇಕಾದ್ರೆ ಮೊನ್ನೆ ಸೂಕ್ತದಿಂದ ಅಭಿಷೇಕ ಮಾಡಿರಿ. ಯಾಕೆಂದ್ರೆ ಮೊನ್ನೆ ಸೂಕ್ತ ನರಸಿಂಹನನ್ನು ಹೇಳ್ತದೆ, ಮುಖ್ಯ ಪ್ರಾಣನನ್ನು ಹೇಳ್ತದೆ. ಮೊನ್ನೆ ಸೂಕ್ತ ರುದ್ರನನ್ನು ಹೇಳೋದಿಲ್ಲ. ಅದಕ್ಕಾಗಿ ಅಲ್ಲಿ ಹೇಳಬೇಕಾಗಿದ್ದು ಏನಂದ್ರೆ ರುದ್ರಾಧ್ಯಾಯದಿಂದ ಅಭಿಷೇಕ ಮಾಡಿ, ಅದನ್ನು ಹೇಳಿದ್ದೆ ಪ್ಲಸ್ ಮೊನ್ನೆ ಸೂಕ್ತನೂ ಹೇಳಿದ್ದೆ. ಅದು ತಿದ್ದುಪಡಿ, ಅದು ಪ್ರಮಾದದಿಂದ ಬಾಯಿ ತಪ್ಪಿ ಹೇಳಿದ ಮಾತದು. ಅಂಥವು ಅಲ್ಲಲ್ಲಿ ಉಳಿದಿವೆ. ಇನ್ನು ಅದನ್ನೆಲ್ಲ ಹಿಂದೊಂದ್ಸರಿ ನಾನೇ ಯಾವಾಗಾದ್ರೂ ಮತ್ತೊಮ್ಮೆ ಕೇಳಿದಾಗ ಏನು ತಪ್ಪಿದೆ ಅಂತ ಗೊತ್ತಾಗ್ತದೆ ಅಷ್ಟೆ. ಹೀಗೆ ರುದ್ರಾಧ್ಯಾಯ ಮೊದಲಾದವುಗಳನ್ನ ಹೇಳ್ತಾ ನರಸಿಂಹ ಶಾಲಗ್ರಾಮವನ್ನು ರುದ್ರನ ಲಿಂಗದ ಮೇಲಿಟ್ಟು, ಪ್ರತಿಯೊಂದು ಈಶ್ವರ ದೇವಾಲಯದಲ್ಲಿ ಕೂಡ ಅದು ಇರಲೇಬೇಕು ಅಂತ ನರಸಿಂಹ ಶಾಲಗ್ರಾಮ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಯಾರ್ಯಾರು ಇಟ್ಕೊಂಡಿದ್ದಾರೋ ಅವ್ರವ್ರ ಅನುಕೂಲ ಪ್ರಕಾರ ಇಟ್ಕೊಳ್ತಾರೆ, ಇಲ್ಲದೆ ಇದ್ದವ್ರು ಇಲ್ಲ. ಇದೊಂದು ಸ್ಪಷ್ಟೀಕರಣ. ಯಾಕಂದ್ರೆ ಈ ಥಿಯೋರಿಟಿಕಲ್ ಸೈನ್ಸ್ಗಿಂತ ಅಪ್ಲೈಡ್ ಸೈನ್ಸ್ ಬಹಳ ಮುಖ್ಯ. ನಾವು ಅದನ್ನು ಜೀವಮಾನದಲ್ಲಿ ಎಷ್ಟು ಅಳವಡಿಸ್ಕೋತೀವಿ ಅಂತ ಮುಖ್ಯ. ಅಳವಡಿಸ್ಕೊಳ್ಳೋ ಪ್ರಸಂಗ ಬಂದಾಗ ವಿವಾದಾತೀತವಾದ ಸಂಗತಿಗಳನ್ನು ಅಳವಡಿಸ್ಕೊಳ್ಳೋದು ಹೆಚ್ಚು ಶ್ರೇಯಸ್ಕರ, ನನ್ನ ಭಾವನೆ. ಇಂದ್ರ ಮನು ದಶಕಲ್ಪಗಳಲ್ಲಿ ಸುನಂದ ನಾಮದಿ ಶ್ರವಣಗೈದು ಮುಕುಂದನ ಅಪರೋಕ್ಷಾರ್ಥ 4 ಸುಕಲ್ಪ ತಪವಿರ್ದು ನೊಂದು ಪೊಗೆಯೊಳು ಕೋಟಿ ವರುಷ ಪುರಂದರನು ಅದನುಂಡ ನಂತರ ಹೊಂದಿದನು ನಿಜಲೋಕ ಸುರಪತಿ ಕಾಮ ಇವರಂತೆ. ಮುಂದೆ ಇಂದ್ರಾದಿಗಳ ಬಗ್ಗೆ ಸಾಧನೆ ಹೇಳ್ತಾರೆ. 5ನೇ ಕಕ್ಷಾದಲ್ಲಿರುವಂತಹ ಸಾಧನೆ ಆಯಿತು, ಗರುಡಶೇಷ ರುದ್ರಾದಿಗಳದು. ಪಾರ್ವತಿ ಮೊದಲಾದವರು 6ನೇ ಕಕ್ಷಾದಲ್ಲಿದ್ದವ್ರದ್ದು ಆಯಿತು. 7 ಪಾರ್ವತಿ, ವಾರುಣಿ ಮತ್ತು ಸೌಪರ್ಣಿ ಇವರೆಲ್ಲ 7. 6ನೇ ಕಕ್ಷಾದಲ್ಲಿ ಕೃಷ್ಣನ ಷಣ್ಮಹಿಷಿಯರು. ಮುಂದೆ 8ನೇ ಕಕ್ಷಾದಲ್ಲಿ ಇಂದ್ರ. ಅದಕ್ಕೆ ಅವನ ಬಗ್ಗೆ ಹೇಳ್ತಾರೆ. ಇಂದ್ರ ಏನೇನು ಸಾಧನೆ ಮಾಡಿದ? ಇಂದ್ರ 20 ಮಹಾಕಲ್ಪ ಸಾಧನೆ ಮಾಡಿದ್ದೊಂದು ಬೇರೆ ಇದೆ, ಅದನ್ನ ಮುಂದೆ ಹೇಳ್ತಾರೆ. 5 ಉಪೇಂದ್ರ ಸಹೋದರನಿಗೆ 20 ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. 43, 44, 45ನೇ ಪದ್ಯದಲ್ಲಿ 20 + 20 ಮಹಾಕಲ್ಪ, 31,104,000 ಕೋಟಿ ವರ್ಷ ಮಹಾಕಲ್ಪ ಏನಿದೆ ಅಂಥದ್ದು 20 + 20 ಸಾಧನೆ ಮಾಡಿದ್ದನ್ನ 45ನೇ ಪದ್ಯದಲ್ಲಿ ಹೇಳ್ತಾರೆ. ಅದು ಬೇರೆ, ಅದು ಭಾಗವತ ತಾತ್ಪರ್ಯದಲ್ಲಿ ಕೂಡ ಬಂದಿದೆ. ಅದು 45ನೇ ಶ್ಲೋಕಕ್ಕೆ ಹಿನ್ನೆಲೆಯಾಗಿ ಇಲ್ಲಿ ಹೇಳ್ತಿರೋದು ಮನ್ವಂತರ ಕಾಲ ತಪಸ್ ಮಾಡಿದ್ದೊಂದು ಬೇರೆ ಇದೆ, ಅದು ಅನುವ್ಯಾಖ್ಯಾನದಲ್ಲಿ ಬಂದಿದೆ. ಅದನ್ನ ಇಲ್ಲಿ ಹೇಳ್ತಾರೆ. ಇಂದ್ರ ಮನು ದಶಕಲ್ಪಗಳಲ್ಲಿ 10 ಮನ್ವಂತರ ಕಲ್ಪಗಳಲ್ಲಿ, ನೋಡ್ರಿ, ಕಲ್ಪ ಅಂದ್ರೆ ಮನ್ವಂತರ ಕಲ್ಪ, ದಿನಕಲ್ಪ, ಮಹಾಕಲ್ಪ, ವರ್ಷಕಲ್ಪ ಅಂತ ಅನ್ನೋದಿಲ್ಲ ಇಲ್ಲಿ. ಇಂದ್ರ ಮನು ದಶಕಲ್ಪಗಳಲ್ಲಿ ಏನ್ ಮಾಡಿದ? ಸುನಂದ ನಾಮದಿ. ಆವಾಗ ಅಧ್ಯಯನ ಮಾಡುವಾಗ ಅವನಿಗೆ ಸುನಂದ ಅಂತ ಹೆಸರಿತ್ತು. ಇವರಿಗೆಲ್ಲ ಉಗ್ರ ತಪ ಕಲ್ಕಿ ಅಂತ ಹೇಗೆ ಹೆಸರಿತ್ತಲ್ಲ, ಅವನಿಗೆ ಸುನಂದ ಅಂತ ಹೆಸರಿತ್ತು. ನಾಮದಿ ಶ್ರವಣಗೈದು, ಶ್ರವಣ ಮಾಡಿದ. ಏನ್ ಮಾಡಿದ? ಮುಂದೆ ಮುಕುಂದನ ಅಪರೋಕ್ಷಾರ್ಥ 4 ಸುಕಲ್ಪ ತಪವಿರ್ದು. ಮುಕುಂದನ ಭಗವಂತ, ಮುಕುಂದ ಅಂದ್ರೆ ಮುಚಂ ದದಾದೀತಿ ಮುಕುಂದ, ಮೋಕ್ಷವನ್ನು ಕೊಡುವಂತ ಭಗವಂತ. ಆ ಭಗವಂತನ ಅಪರೋಕ್ಷ ಜ್ಞಾನ ಬರಲಿಕ್ಕಾಗಿ 4 ಸುಕಲ್ಪ, 4 ಮನ್ವಂತರ ಕಲ್ಪವನ್ನ ಆತ ತಪಸ್ಸು ಮಾಡಿದ. ತಪಸ್ಸು ಮಾಡಿ
ತಪವಿರ್ದು ತಪಸ್ಸನ್ನು ಮಾಡಿ ನೊಂದು ಹೊಗೆಯವಳು, ಆ ಹೊಗೆಯಲ್ಲಿ ಒಂದು ಯಜ್ಞ ಮಾಡಿದ, 100 ಅಶ್ವಮೇಧ ಯಾಗ ಮಾಡಿದ ಅಂತ ಒಂದು ಕಡೆ ಬೇರೆ ಕಡೆ ಬರೋದಿದೆ. ಆ 100 ಅಶ್ವಮೇಧ ಯಾಗವನ್ನು ಮಾಡ್ತಾ ಮಾಡ್ತಾ ಆತ ತಪಸ್ಸು ಮಾಡಿದ್ದ. ಇದೆಲ್ಲ ಅವನ ಸಾಧನೆಯಲ್ಲಿ ಸೇರಿದ್ದಿದೆ. ನೊಂದು ಹೊಗೆಯವಳು ಕೋಟಿ ವರ್ಷ ಪುರಂದರನು, ಕೋಟಿ ವರ್ಷ ಹೊಗೆಯಲ್ಲಿ ಯಜ್ಞ ಮಾಡಿದೆ, ಕಷ್ಟಪಟ್ಟ ಅಂದ್ರೆ ಅದನ್ನ ಸಹಿಸ್ಕೊಂಡ ಅಂತ ಅರ್ಥ. ಯಾವ್ದಾದ್ರು ಮುಗಿತದೋ ಇದು ಅಂತ ಆತ ಗೋಳಾಡ್ತ ಅಂತ ಹಾಗರ್ಥ ಅಲ್ಲ. ಕ್ಲೇಶಪಟ್ಟು ಆನಂತರ ಹೊಂದಿದನು ನಿಜ ಲೋಕ ಸುರಪತಿ. ಆ ಸುರಪತಿ ಆದ ಇಂದ್ರ ತನ್ನ ಲೋಕವನ್ನ ಆಮೇಲೆ ಆತ ಹೊಂದಿದ. ಇದಕ್ಕೆಲ್ಲ ಎಲ್ಲಿ ಮೂಲ ಇದೆ ಅಂತಂದ್ರೆ ಅನುವ್ಯಾಖ್ಯಾನದಲ್ಲಿ 3ನೇ ಕಲ್ಪದಲ್ಲಿ 4ನೇ ಕಲ್ಪದಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ಮಾಹಿತಿ ಇದೆ ನೋಡ್ರಿ. ದಶಮನ್ವಂತರಂ ಶಕ್ರ ಪದಯೋಗ್ಯ ಗರುತ್ಮತಃ, ಯಾರಿಂದ ಅಧ್ಯಯನ ಮಾಡಿದ ಅದನ್ನ ದಾಸರಲ್ಲಿ ಹೇಳಿಲ್ಲ, ಗರುಡರಿಂದ ಅಧ್ಯಯನ ಮಾಡಿದ. ಅದು ತಿಳ್ಕೋಬೇಕಾದ ಸಂಗತಿ. ಗರುಡನ ಸ್ತೋತ್ರವೂ ಆಯಿತು, ಇಂದ್ರನ ಸ್ತೋತ್ರನೂ ಆಯಿತು. ದಶಮನ್ವಂತರಂ ಶಕ್ರ ಪದಯೋಗ್ಯ ಗರುತ್ಮತಃ ಪದಯೋಗ್ಯಾತ ಸುಮನಸಃ, ಗರುಡನ ಪದಯೋಗ್ಯನಾದಂತಹ ಒಬ್ಬ ದೇವತೆಯಿಂದ ಈ ಇಂದ್ರ ಅಧ್ಯಯನ ಮಾಡಿದ. ಮತ್ತೆ ಸುನಂದ ನಾಮಚ ಅಶ್ವಣೋತ್, ಅವನಿಗೆ ಅವ ಸುನಂದ ಅಂತ ಹೆಸರಿತ್ತು. ಉಪಾಸಾಂ ಚಕ್ರ ಉದ್ಯುಕ್ತ, ಆತ ಏನ್ ಮಾಡಿದ, ಉಪಾಸನೆಯನ್ನು ಮಾಡಿದ. ಉದ್ಯುಕ್ತ, ಬಹಳ ದೃಢವಾದ ಮನಸ್ಸಿನಿಂದ. ಮನ್ವಂತರ ಚತುಷ್ಟಯಂ, 4 ಮನ್ವಂತರಗಳ ಕಾಲ ಅದನ್ನ ಅರಗಿಸಿಕೊಂಡ. ಹಾಗಾಗಿ ಇಲ್ಲಿ ಈ ಪ್ರಪಂಚನಾಚಾರ ಪುಸ್ತಕದಲ್ಲಿ ಹರಿಯ ಅಪರೋಕ್ಷಕ್ಕಾಗಿ 4 ಕಲ್ಪಗಳಂತಿದೆ. ಕಲ್ಪ ಅನ್ನೋದನ್ನು ಮನ್ವಂತರ ಕಲ್ಪಗಳಂತ ತಿಳ್ಕೋಬೇಕು. ಇಲ್ಲಿಯವರು ಮತ್ತೆ ಇದು ಮಹಾಕಲ್ಪನೋ ದಿನಕಲ್ಪನೋ ಅಂತ ಗೊಂದಲ ಸಾಧ್ಯತೆ ಇದೆ. ಯಾಕೆಂದ್ರೆ ಅನುವ್ಯಾಖ್ಯಾನ ಅದನ್ನು ಮನ್ವಂತರ ಚತುಷ್ಟಯಂ ಅಂತ ಹೇಳೇ ಇದೆಯಲ್ಲ. 4ನೇ ಅಧ್ಯಾಯ 1ನೇ ಪಾದ 6, 7ನೇ ಶ್ಲೋಕಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಅದನ್ನು ತಿದ್ಕೊಳ್ಬೇಕು. 4 ಕಲ್ಪಗಳು ಅಂತ ಬರೇ ಕಲ್ಪ ಅಲ್ಲ, 4 ಮನ್ವಂತರ ಕಲ್ಪ. ಯಾಕೆಂದ್ರೆ ಜಗನ್ನಾಥದಾಸರು ಇಂದ್ರ ಮನು ದಶಕಲ್ಪಗಳಲ್ಲಿ ಅಂತ ಹೇಳಿದ್ಮೇಲೆ 4 ಸುಕಲ್ಪ ಅಂತ ಹೇಳಿದ್ರು. ಆ ಸುಕಲ್ಪ ಅಂತ ಅನ್ನೋದನ್ನ ಅದೇ ಮನ್ವಂತರ ಕಲ್ಪ ಅಂತಾನೆ ಅರ್ಥ. ಅದಕ್ಕೆ ಮುಂದೆ ನೊಂದು ಹೊಗೆಯವಳು ಅಂತ ಬಂತಲ್ಲ, ಅದೆಲ್ಲಿದೆ ಅಂತಂದ್ರೆ ಅದು ಅನುವ್ಯಾಖ್ಯಾನದಲ್ಲಿ 3ನೇ ಅಧ್ಯಾಯದಲ್ಲಿ 4ನೇ ಪಾದದಲ್ಲಿ 16ನೇ ಸೂತ್ರ, ಉಪಮರ್ದಯೇವಚ ಅಂತ ಸೂತ್ರ, ಉಪಮರ್ದಂ ಚ ಅಂತ ಇರ್ಬೇಕು ಸೂತ್ರ. ಶಕ್ರೇಣ ವರ್ಷ ಕೋಟೀಶ ಧೂಮಃ ಪೀತೋತಿ ದುಃಖತಃ, ಕೋಟಿ ವರ್ಷಗಳ ಕಾಲ ಬಹಳ ಕಷ್ಟಪಟ್ಟು ಹೊಗೆ ಕುಡ್ದ ಈ ಇಂದ್ರ. ವರ್ಷ ಇತ್ತಂತೆ ಸೂರ್ಯನ, ಮುಂದೆ ಆ ಸೂರ್ಯನ ಬಗ್ಗೆ ಉಲ್ಲೇಖ ಬರ್ತದೆ. ಅದನ್ನು ಉಂಡ ನಂತರ ಹೊಂದಿದನು ನಿಜಲೋಕ ಸುರಪತಿ. ಕಾಮ ಇದರಂತೆ. ಮನ್ಮಥ ಅವನಂತೂ ಸಮಾನ ಕಕ್ಷ, ಇಂದ್ರ ಕಾಮರಿಬ್ಬರು ಕೂಡ ಸಮಾನ ಕಕ್ಷಾಪನ್ನರಾದ್ರಿಂದ ಅವರು ಕೂಡ ಅದರಂತೆಯೇ ಸಾಧನೆ ಮಾಡಿದರು ಅಂತ ಅರ್ಥ. ಅದು ಮುಂದಿನ ಪದ್ಯದಲ್ಲಿ. ಅದಾದ ಬಳಿಕ ಬರೋ ಸಾಧನೆ ಏನಂದ್ರೆ ಸೂರ್ಯಚಂದ್ರರು. ಅದು 12ನೇ ಕಕ್ಷಾದಲ್ಲಿ ಬರುವಂಥದ್ದು. ಅಹಂಕಾರಿಕ ಪ್ರಾಣ ಇವ್ರದಲ್ಲೇ ಬೇರೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾವೇನು ತಿಳ್ಕೊಳ್ಬೇಕಂದ್ರೆ ಇಂದ್ರನ ಸಾಧನೆ ಎಷ್ಟು, 20+20 ಮಹಾಕಲ್ಪ ಸಾಧನೆ ಅದು ಬೇರೆ. 31,104,000 ಕೋಟಿ ವರ್ಷ, ಅದರಲ್ಲಿ 20 ಕಲ್ಪ ಅಪರೋಕ್ಷಕ್ಕಾಗಿ, ಇನ್ನು 20 ಕಲ್ಪ ಪ್ರಾರಂಭಕ್ಕಾಗಿ, ಅದು ಬೇರೆ. ಅದರಲ್ಲೇ ಮತ್ತೆ ಅವನು ಈ 10 ಮನ್ವಂತರ ಕಲ್ಪ ಓದಿದ್ದು, 4 ಕಲ್ಪ ಅಧ್ಯಯನ ಮಾಡಿದ್ದು. ಯಾಕಂದ್ರೆ ರುದ್ರನು ಹಾಗೆ ಮಾಡಿದ್ದ, 50+50 ಮಾಡಿ ಆ 50ರಲ್ಲೇ ಮತ್ತೆ ಹಿಂದೆ ಬಂದಿತ್ತಲ್ಲ 75+25 ಅಧ್ಯಯನ ಮಾಡಿದ್ದು, 10 ದಿನಕಲ್ಪ ಉಪ್ಪು ನೀರಿನಲ್ಲಿ ಮಾಡಿದ್ದು. ಹಾಗಾಗಿ ಅವೆಲ್ಲ ಅಡಿಷನಲ್ ಅಂತ ತಿಳ್ಕೋಬೇಕು. ಮೂಲ ಋಜುಗಣಸ್ಥರಿಗೆ 100+100, ರುದ್ರನಿಗೆ 50+50, ಇಂದ್ರನಿಗೆ 20+20 ಅದಿದ್ದೇ ಇದೆ. ಅದಲ್ಲದೆ ಇದು ಮುಂದೆ ಕರೆಸುವರು ಪೂರ್ವದಲ್ಲಿ ಚಂದ್ರಾರ್ಕ ರತಿಶಾಂತ ಸ್ವರೂಪ ನಾಮದಿ 2 ಮನುಕಲ್ಪ ಶ್ರವಣವಗೈದು ಮನುಕಲ್ಪ ವರ ತಪೋಬಲದಿಂದ ಅರ್ವಾಕ್ಷರಗಳಾಗಿ 25,000 ವರುಷ ದುಃಖವ ನೀಗಿ ಕಾಂಬರು ಬಿಂಬರೂಪವನು. 12ನೇ ಕಕ್ಷಾದಲ್ಲಿರುವಂಥ ಸೂರ್ಯ ಮತ್ತು ಚಂದ್ರರ ಬಗ್ಗೆ ಈಗ ಹೇಳ್ತಾರೆ. ಅವ್ರೇನು ಮಾಡಿದ್ರು ಅಂತಂದ್ರೆ ಅತಿಶಾಂತ ಮತ್ತು ಸ್ವರೂಪ ಅಂತ ಅವರಿಗೆ 2 ಹೆಸರುಗಳಿದ್ವು ಅವಾಗ, ಚಂದ್ರ ಮತ್ತು ಸೂರ್ಯರಿಗೆ. ಕರೆಸುವರು ಪೂರ್ವದಲ್ಲಿ ಚಂದ್ರಾರ್ಕರು, ಅರ್ಕ ಅಂದ್ರೆ ಸೂರ್ಯ, ಅತಿಶಾಂತ ಮತ್ತು ಸ್ವರೂಪ ಅಂತ 2 ಹೆಸರಿನಿಂದ 2 ಮನುಕಲ್ಪ. ಅವರು 2 ಅಂದ್ರೆ 4 ಮನುಕಲ್ಪಗಳ ಕಾಲ ಶ್ರವಣ ಮಾಡಿದರು. ಆಮೇಲೆ ಶ್ರವಣವಗೈದು ಮನುಕಲ್ಪ ವರತಪೋಬಲದಿಂದ ಮತ್ತೆ ಇನ್ನೊಂದು ಮನ್ವಂತರ ಕಾಲ ತಪಸ್ಸು ಮಾಡಿ ಅದರ ಬಲದಿಂದಾಗಿ
ವರ ತಪೋಬಲ. ವರ ಅಂದ್ರೆ ಇನ್ನೊಬ್ರು ಕೊಟ್ಟ ವರ ಅಲ್ಲ, ವರ ಅಂದ್ರೆ ಶ್ರೇಷ್ಠವಾದಂತ ಅರ್ಥ. ಶ್ರೇಷ್ಠವಾದ ತಪೋಬಲದ ಮೂಲಕ ಅರ್ವಾಕ್ಷರಗಳಾಗಿ ತಲೆ ಕೆಳಗೆ ಕಾಲ್ ಮೇಲೆ ಹಾಕಿ ಜೋದಾಡ್ಕೊಂಡು ತಪಸ್ ಮಾಡಿದರು. ಇದೆಲ್ಲ ಅವ್ರ ಸಾಧನೆ. ಅರ್ವಾಕ್ಷರಗಳಾಗಿ 10,000 ವರ್ಷಗಳ ಕಾಲ ಕಷ್ಟಪಟ್ಟು ತಪಸ್ ಮಾಡಿದ್ರು ಮತ್ತು ಬಿಂಬರೂಪವನ್ನು ಕಂಡ್ರು. ಇದು ಕೂಡ ಒಂದು ಸಂಗತಿ. ವರ್ಷಾಯುತಂಚ ಸೂರ್ಯೇಣ ತಪಃ ಅರ್ವಾಕ್ಷರ ಸಾಕೃತಂ. ಅರ್ವಾಕ್ಷರ ಅಂದ್ರೆ ತಲೆ ಕೆಳಗೆ ಮಾಡಿಕೊಂಡು, ಆಯುತ ಅಂದ್ರೆ 10,000. ಸುದುಃಖೇನ ಸುಖಂ ತ್ಯಕ್ತ್ವಾ ಧರ್ಮೇಣ ಆಕಾಶಾಯಿನ. ಬಹಳ ಕಷ್ಟಪಟ್ಟು ಆತ ತಪಸ್ ಮಾಡಿದ. ಇದು ಸೂರ್ಯನ ಬಗ್ಗೆ ಬರುವಂಥ ವರ್ಣನೆ. ವರ್ಷಮತಿ ಸಹಸ್ರಂ. ಮತ್ತು ಅನುವ್ಯಾಖ್ಯಾನದಲ್ಲೇ ಇದು 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಎಲ್ಲಾ ಕಡೆ ಇರುವಂಥ ಸಂಗತಿ. ಈಗ ನಾನು ಓದಿದ್ದು ತಲೆ ಕೆಳಗಾಗಿ ತಪಸ್ ಮಾಡಿದ್ದು ಅನ್ನೋ ಸಂಗತಿ ಏನಿದೆಯಲ್ಲ, ಇದು 3ನೇ ಅಧ್ಯಾಯದ್ದು ಅನುವ್ಯಾಖ್ಯಾನದಲ್ಲಿ. 4ನೇ ಅಧ್ಯಾಯದಲ್ಲಿ ಈ ಸ್ವರೂಪಾತಿಶಾಂತ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೂರ್ಯಚಂದ್ರಮತೋಶ್ಚೈವ ಪದಯೋಗ್ಯವು ಸುತೇಜಸೌ. ಸೂರ್ಯಚಂದ್ರನಿಗೆ ಪದಯೋಗ್ಯರಾದಂಥವರು ಇದನ್ನ ತಿಳ್ಕೋಬೇಕು. ಅವ್ರ ಹೆಸರು ಈಗ ಸೂರ್ಯಚಂದ್ರರು ಅಂತ. ಸೂರ್ಯಚಂದ್ರರು ಅಧ್ಯಯನ ಮಾಡಿದ್ರು ಅಂದ್ರೆ ಈಗಲೇ ಅಧ್ಯಯನ ಮಾಡಿದ್ರು ಅಂತಲ್ಲ, ಆವಾಗ ಅಧ್ಯಯನ ಮಾಡಿದ್ರು. ಈ ಸಮೀರನ ಹತ್ರ ಶಿಷ್ಯತ್ವ ವಹಿಸಿದ ಅಂದ್ರೆ ಸಮೀರ ಈಗ ಸಮೀರ, ಆವಾಗ ಸಮೀರ ಆಗಿರ್ಲಿಲ್ಲ. ಅದೇ ಥರ ಎಲ್ಲಾ ಕಡೆ. ಸುರೂಪ ಶಾಂತರೂಪಶ್ಚ. ಸುರೂಪ ಮತ್ತು ಶಾಂತ ಅಂತ 2 ಹೆಸರುಗಳು. ಅನ್ವ್ಯಾಖ್ಯಾನದಲ್ಲಿ ಬಂದದ್ದು ಶಾಂತ ಅಂತಾನೆ, ದಾಸರನ್ನು ಅತಿಶಾಂತ ಅಂತ ತಗೊಂಡಿದ್ದಾರೆ ಅಂದಸ್ಸು ಇತ್ಯಾದಿ ಹೊಂದೋ. ಸ್ವರೂಪ ಶಾಂತರೂಪಶ್ಚ ಮನ್ವಂತರ ಚತುಷ್ಟಯಂ. 4 ಮನ್ವಂತರಗಳ ಕಾಲ. ಅಶೃಣ್ವತಾಂ ಸುಮನಸಃ. ಅವರು ಕೂಡ ಸುಮನಸಃ. ಯಾರಿಂದ? ಜಯತೀರ್ಥರ ಬರೀತಾರೆ ಸುಮನಸ ಏವ. ಅದೇ ಸುಮನಸನೇ, ಗರುಡನೇ. ಇಂದ್ರನು ಗರುಡ ಹತ್ರನೇ ಅಧ್ಯಯನ ಮಾಡಿದ್ದ. ಅಲ್ಲಿ ಕೂಡ ಸುಮನಸ್ಸನ್ನು ಶಬ್ದ ಬಂದಿತ್ತು. ವಸ್ತುತಸ್ತು ಸುಮನಸ್ಸು ಅಂದ್ರೆ ದೇವತೆ ಅಂತ ಅಷ್ಟೇ ಅರ್ಥ. ಆದ್ರೆ ಅಲ್ಲಿ ಗರುಡ ಪದವಿ ಯೋಗ್ಯವಾದ ದೇವತೆ ಅಂತ ಅಲ್ಲಿ ಹಿಂದೆ ಬಂದಿತ್ತು. ಮುಂದೆ ಸುಮನಸ್ಸು ಅಂತ ಅಷ್ಟೇ ಬಂದಿದೆ. ಅದನ್ನೇ ತಗೊಳ್ಬೇಕು ಅಂತ ಅಭಿಪ್ರಾಯ ಕಾಣಿಸ್ತದೆ ಅಲ್ಲಿ. ಹಾಗಾಗಿ ಅದೇ ಗರುಡನಿಂದ ಮನ್ವಂತರ 4 ಕಲ್ಪ ಅಧ್ಯಯನ ಮಾಡಿ ಮುಂದೆ ಮನ್ವಂತರ ಉಪಾಸದ 1 ಮನ್ವಂತರ ಕಾಲ ಅದನ್ನ ಅಧ್ಯಯನ ಮಾಡಿದರು, ಅರಗಿಸಿಕೊಂಡ್ರು ಅದನ್ನ. ಇದರಲ್ಲಿ 50 ಉಪೇಂದ್ರ ಸಹೋದರನಿಗೆ 20 ತುಗಾಧಿಪತಿ ಪ್ರಾಣಿ ಗುರುಮುಖಗಳಿಗೆ ಷೋಡಶವು. ಸೈಂಧವ ದಿವಾಕರ ಧರ್ಮರಿಗೆ ದಶ. ಇದು ನೋಡಿ, ಅದನ್ನು ಮುಂದಿನ 46ನೇ ಪದ್ಯದಲ್ಲಿ ಹೇಳ್ತಾರೆ. ಇದೆಲ್ಲ ಮನ್ವಂತರ ಕಲ್ಪ ಸಾಧನೆ ಆಯಿತು. ಮಹಾಕಲ್ಪ ಸಾಧನೆ ಎಷ್ಟು ಅಂತಂದ್ರೆ ಸೈಂಧವ ದಿವಾಕರರಿಗೆ. ದಿವಾಕರ ಅಂದ್ರೆ ಸೂರ್ಯ, ಸೈಂಧವ ಅಂತಂದ್ರೆ ಚಂದ್ರ, ಸಿಂಧು ಅಂದ್ರೆ ಸಮುದ್ರದಲ್ಲಿ ಹುಟ್ಟಿದಂತ ಚಂದ್ರ, ಕ್ಷೀರಸಾಗರ ಮತನ ಕಾಲದಲ್ಲಿ. ಇದನ್ನು ನಾನು 46ನೇ ಪದ್ಯದಿಂದ ಓದ್ತಿದ್ದೇನೆ. ಸೈಂಧವ ದಿವಾಕರ ಧರ್ಮರಿಗೆ 10 ಮಹಾಕಲ್ಪ ಸಾಧನೆ. ಅವೆಲ್ಲ ಬೇಸಿಕ್ ಸಾಧನೆ ಅವು. 10+10. ಇಂದ್ರನಿಗೆ 20+20 ಇತ್ತು, ಇವರಿಗೆ 10+10. ಅದಲ್ಲದೆ ಇವು ಮನ್ವಂತರ ಕಲ್ಪಗಳ ಸಾಧನೆ ಇಲ್ಲಿ ಬಂದದ್ದು. ಕಾಂಬರು ಬಿಂಬರೂಪವನು 10,000 ವರ್ಷ ದುಃಖವನಿಗೆ ಬಿಂಬರೂಪವನ್ನು ಅವರು ಕಾಣ್ತಾರೆ. ಇದೆಲ್ಲ ಅವರವರ ವೈಶಿಷ್ಟ್ಯ. ಸಾಧನಗಳ ಅಪರೋಕ್ಷ ನಂತರ 5ವರು ಮೋಕ್ಷವನ್ನು ಶಿವಶಕ್ರಾದಿ ದಿವಿಜರು ಉಕ್ತ ಕ್ರಮದಿಂದ ಕಲ್ಪ ಸಂಖ್ಯೆಯಲ್ಲಿ 5ಲೆಯಗೆ 50, ಉಪೇಂದ್ರ ಸಹೋದರನಿಗೆ 20, ದ್ವಿನವ ತುಗಾಧಿಪತಿ ಪ್ರಾಣನಿಗೆ, ಗುರು ಮನುಗಳಿಗೆ ಷೋಡಶವು. ಸಾಧನೆ ಮಾಡಿ ವಿಶೇಷ ಅಪರೋಕ್ಷ ಪಡೆದ ಬಳಿಕ ಅವರು ತಮ್ಮ ಎಲ್ಲ ಪ್ರಾರಬ್ಧವನ್ನು ಕೂಡ ಸಹಿಸಿಕೊಂಡು ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ. ಸಾಧನಗಳ ಅಪರೋಕ್ಷ ನಂತರ ಅಂದ್ರೆ ಅನಂತರ 5ವರು ಮೋಕ್ಷವನ್ನು. ಯಾರೆಲ್ಲ? ಶಿವ, ಶಕ್ರ ಅಂದ್ರೆ ಇಂದ್ರ, ದಿವಿಜರು, ಆದಿ ದಿವಿಜರು ಅಂದ್ರೆ ಇದೇ ಮೊದಲಾದ ದೇವತೆಗಳು. ಉಕ್ತ ಕ್ರಮದಿಂ ಹಿಂದೆ ಹೇಳಿದಂತೆ ಅವರೆಲ್ಲ ಸಾಧನೆ ಮಾಡ್ತಾ ಹೋಗ್ತಾರೆ. ಉಕ್ತ ಕ್ರಮದಿಂ ಕಲ್ಪ ಸಂಖ್ಯೆಯಲ್ಲಿ ಅಷ್ಟೇ ಕಲ್ಪಗಳ ಕಾಲ ಅವರು ಸಾಧನೆ ಮಾಡ್ತಾ ಹೋಗ್ತಾರೆ. ಅಷ್ಟು ವಿಸ್ತಾರವಾದಂಥ ಸಾಧನೆಯೂ ಇರ್ತದೆ, ಅಷ್ಟೇ ವಿಸ್ತಾರವಾದಂಥ ಪ್ರಾರಬ್ಧವೂ ಕೂಡ ಅವರಿಗಿದ್ದೇ ಇದೆ. ಪ್ರೋಕ್ತೈ ಕಲ್ಪೈರ್ ವಿಮುಚ್ಯಂತೆ ತಾವತ್ ಕಲ್ಪೈಸ್ತು ಸಾಧನಂ ತತ್ಪೂರ್ವ ಅಪರೋಕ್ಷಸ್ಯ ಕರ್ತವ್ಯಮಿತಿ ನಿಶ್ಚಯ ಅಂತ ಪ್ರಕಾಶ ಸಂಹಿತ. ಎಷ್ಟು ಕಲ್ಪ ಸಾಧನೆ ಮಾಡ್ತಾರೋ ಅಷ್ಟು ಕಲ್ಪ ಮತ್ತು ಪ್ರಾರಬ್ಧ ಇದೆ, ಅದಾದ್ಮೇಲೆ ಮೋಕ್ಷ. ಈಗ ಅರ್ಥ ಅದಕ್ಕೆ. 5 ಅಂದ್ರೆ ಪಂಚಮುಖನಾಥ ರುದ್ರನಿಗೆ 50 ಕಲ್ಪ, ಅದು ಹಿಂದೆನೇ ಹೇಳಿ ಆಗಿದೆ. ಉಪೇಂದ್ರ ಸಹೋದರನಾದ ಉಪೇಂದ್ರ ಅಂದ್ರೆ ವಾಮನ ರೂಪಿಯಾದ ಭಗವಂತ, ಅವನ ಸಹೋದರ ಇಂದ್ರ, ಅವನಿಗೆ 20. ದ್ವಿನವ ತ್ವಗಾಧಿಪತಿ ಪ್ರಾಣನಿಗೆ, ಅಹಂಕಾರಿಕ ಪ್ರಾಣ ಇದ್ದಾನಲ್ಲ 9ನೇ ಕಕ್ಷಾದಲ್ಲಿ ಬರುವಂಥವನು, ಅವನಿಗೆ
ದ್ವಿನವ ಅಂತಂದ್ರೆ 18 ಕಲ್ಪದ ಸಾಧನೆ. ಮುಂದೆ ಬೃಹಸ್ಪತಿ, ಸ್ವಯಂಭೂಮನು ಇವರೆಲ್ಲರಿಗೂ ಕೂಡ 16 ಕಲ್ಪದ ಸಾಧನೆ. 20 16 ಆಯ್ತು. ಇಲ್ಲೆಲ್ಲ ಕಡೆ 16 16 18 18 ಅಂತ ಹೀಗೆ ತಿಳ್ಕೋಬೇಕು. ದ್ವಿನವ ತೊಗಾಧಿಪತಿ ಪ್ರಾಣನಿಗೆ ಗುರು ಮನುಗಳಿಗೆ ಷೋಡಶವು. ಮನು ಅಂದ್ರೆ ಸ್ವಯಂಭೂಮನು. ಮತ್ತೆ ಇಲ್ಲಿ ತಾರತಮ್ಯ ಪುಸ್ತಕ ಇಲ್ಲ, ನೀವು ತಿಳ್ಕೊಳ್ಬೇಕು. ನೀವಾಗೆ ನೋಡಿ ತಿಳ್ಕೊಡ್ರಿ ಯಾವ್ಯಾವ ಕಕ್ಷಾದಲ್ಲಿ ಬಂದವರು ಅಂತ. ಮುಂದೆ 9 10 ಹೀಗೆಲ್ಲ ಬಂತದೆ ಕೆಳಗೆ. ಪ್ರವಾಹ ಮರುತಗೆ 12. ಪ್ರವಾಹ ಮರುತ 11ನೇ ಕಕ್ಷಾದಲ್ಲಿ ಬರ್ತಾನೆ. ಈ ಹಿಂದೆಲ್ಲ 9 ಹೇಳಿ ಆಯ್ತು ಪ್ರಾಯ. ಪ್ರವಾಹ ಮರುತನಿಗೆ 12 ಕಕ್ಷಾ. ಸೈಂಧವ ದಿವಾಕರರಿಗೆ 46ನೇ ಪದ್ಯ ಇದು. ಸೈಂಧವ ದಿವಾಕರ ಮತ್ತು ಧರ್ಮ ಅಂದ್ರೆ ಯಮ, ಅವನಿಗೆ ದಶ ಕಲ್ಪ. ನವಸು ಕಲ್ಪ ಮಿತ್ರನಿಗೆ, ಮಿತ್ರ ಅಂತಿದ್ದಾನೆ 17ನೇ ಕಕ್ಷಾದಲ್ಲಿ, ಅವನಿಗೆ ನವಕಲ್ಪ ಸಾಧನೆ. ನವಸುಕಲ್ಪವು ಮಿತ್ರರಿಗೆ. ಮುಂದೆ 18ನೇ ಕಕ್ಷಾದಲ್ಲಿ, 17ರಲ್ಲಿ ಮಿತ್ರ ಇದ್ದಾನೆ, 18ನೇ ಕಕ್ಷಾದಲ್ಲಿ ಶೇಷ ಶತಸ್ಥ ದೇವತೆಗಳಿದ್ದಾರೆ. ಸೋಮಪಾನಾರ್ಹಂತಹ ದೇವತೆಗಳು ಒಂದಿಷ್ಟು ಜನ ಇದ್ದಾರೆ. ಅದರಲ್ಲಿ ಕೆಲವರು ಮೇಲಿನ ಕಕ್ಷಕ್ಕೆ ಹೋಗ್ತಾರೆ, ಕೆಲವರು ಪರ್ಜನ್ಯ 20ನೇ ಕಕ್ಷಾದಲ್ಲಿದ್ದಾನೆ, ಉಳಿದವರೆಲ್ಲ ಇಲ್ಲಿದ್ದಾರೆ. ಅವರಲ್ಲದೆ ಗಣಪತಿ, ವಿಶ್ವಕ್ಸೇನ ಮೊದಲಾದವರೆಲ್ಲ ಇದ್ದಾರೆ. ಇವರೆಲ್ಲ 8 ಕಲ್ಪ ಸಾಧನೆ ಮಾಡ್ತಾರೆ. 8 + 8 ಮಹಾಕಲ್ಪ ಸಾಧನೆ ಮಾಡ್ತಾರೆ. ಶೇಷಶತ ಜನಕ್ಕೆ 8. ಕವಿ ಸನಕ ಸುಸನಂದನ ಸನತ್ಕುವರ ಮುನಿಗಳಿಗೆ 7. ವರುಣನ ಯುವತಿ ಪರ್ಜನ್ಯಾದಿ ಪುಷ್ಕರರಿಗೆ 6 ಕಲ್ಪದಲ್ಲಿ. ಮುಂದೆ 19ನೇ ಕಕ್ಷಾದಲ್ಲಿರುವಂತಹ ಸನಕ ಸನಂದನ ಸನತ್ಕುಮಾರಾದಿಗಳಿಗೆ 7 + 7. ಅದಾದ್ಮೇಲೆ 20ನೇ ಕಕ್ಷಾದಲ್ಲಿ ಬರುವಂತಹ ಗಂಗಾದೇವಿ. ಆಯಾ ಕಕ್ಷಾದಲ್ಲಿ ಯಾರ್ಯಾರು ಸಮಾನರಾಗಿದ್ದಾರೆ ಎಲ್ಲರಿಗೂ ಸಮಾನ ಅಂತ ನಾವೇ ತಿಳ್ಕೋಬೇಕಷ್ಟೆ. ಗಂಗಾದೇವಿಗೆ ಮತ್ತು ಪರ್ಜನ್ಯನಿಗೆ, ಪುಷ್ಕರನಿಗೆ 6 ಕಲ್ಪದ ಸಾಧನೆ ಇದೆ. ಮುಂದೆ 5 ಕರ್ಮಜ ಸುರರಿಗೆ, ಆಜಾನಾದಿಗಳಿಗೆ 2 ಕಲ್ಪ. ಅರ್ಧಾಧಿಕತ್ರಯ ಗೋಪಿಕಾಸ್ತ್ರೀಯರು ಪಿತೃತ್ರಯವು. ಈ ದಿವೌಕಸ ಮನುಜ ಗಾಯಕ 5 2 ಕಲ್ಪ. ನರಾಧಿಪರಿಗೆ ಏಕಕಲ್ಪದೊಳಗೆ ಅಪರೋಕ್ಷ ಗುರುತಿಹುದು. ಇದೊಂದು ಪದ್ಯ ಆದ್ರೆ ಮುಗಿತು ಇವತ್ತಿನ ಕಥಾಭಾಗ. ಗಂಗಾದೇವಿ ಇವ್ರದೆಲ್ಲ ಆಯ್ತು. ಮತ್ತು ಪುಷ್ಕರ ಮೊದಲಾದ ಪರ್ಜನ್ಯ, ಪುಷ್ಕರ ಅವನಕ್ಕಿಂತ ಕೆಳಗೆ ಬರ್ತಾನೆ, ಅವನಿಗೆ 6 ಕಲ್ಪ ಸಾಧನೆ ಇದೆ. ಪುಷ್ಕರಿಗೆ 6 ಕಲ್ಪದಲ್ಲಿ. ಮುಂದೆ ಕರ್ಮಜ ದೇವತೆಗಳಿದ್ದಾರೆ. ಇವರು ಕರ್ಮಜ ದೇವತೆ ಹೇಳ್ಬಿಡ್ಬೇಕು, ಇವತ್ತು ಗುರುವಾರ ಇದೆ. ಕರ್ಮಜ ದೇವತೆಗಳಿಗೆ 5 ಕಲ್ಪ ಸಾಧನೆ ಇದೆ. 5 + 5 10 ಕಲ್ಪ ನೀವು ಸಾಧನೆ ಮಾಡಿದ್ರಿ ಅಂತ ಅವ್ರಿಗೆ ನಮಸ್ಕಾರ ಮಾಡಿದ್ರೆ, ಇದೆಲ್ಲ ಇವೆಲ್ಲ ಅನುವ್ಯಾಖ್ಯಾನದಲ್ಲಿ ಬರಲಿಲ್ಲ ಕೆಲವು ಸಂಗತಿಗಳು. ಇನ್ನು ಮುಂದಿನ ಸಂಗತಿ ಅನುವ್ಯಾಖ್ಯಾನ ಸೂರ್ಯ ಅಲ್ಲಿ ತನಕ ಅಷ್ಟೇ ಹೇಳಿ ಬಿಟ್ಟುಬಿಟ್ಟಿದೆ. ಮುಂದಿಂದೆಲ್ಲ ಪ್ರಕಾಶ ಸಂಹಿತಾದಲ್ಲಿ ಬರುವಂಥ ಸಂಗತಿಗಳು, ಅದನ್ನು ದಾಸರು ತಗೊಂಡಿದ್ದಾರೆ ಅಷ್ಟೇ. ಕರ್ಮಜ ದೇವತೆಗಳಿಗೆ 5 ಕಲ್ಪ. ಮುಂದೆ ಆಜಾನ ದೇವತೆಗಳು ಅದಕ್ಕಿಂತ ಕೆಳಗಿದ್ದಾರೆ, ಅವರಿಗೆ 4 ಕಲ್ಪ. ಅವ್ರಿಗಿಂತ ಕೆಳಗೆ ಗೋಪಿಕಾಸ್ತ್ರೀಯರಿದ್ದಾರೆ. ನೀವು ಕಕ್ಷಾಚಾರ್ಯ ಪುಸ್ತಕ ನಿಮ್ಮ ಎದುರಿಗಿಟ್ಕೊಂಡ್ರೆ ಇದೆಲ್ಲ ಗೊತ್ತಾಗ್ತದೆ. ಅವರಿಗೆ 3 ಕಲ್ಪ ಸಾಧನೆ ಇದೆ. 5 ಕರ್ಮಜ ಸುರರಿಗೆ, ಆಜಾನಜಾದಿ ದೇವತೆಗಳಿಗೆ 2 ಅಂದ್ರೆ 4 ಕಲ್ಪ ಸಾಧನೆ ಇದೆ. ಅರ್ಧಾಧಿಕತ್ರಯ ಗೋಪಿಕಾಸ್ತ್ರೀಯರು 3, ತ್ರಯ ಅಂದ್ರೆ 3, ಅರ್ಧಾಧಿಕ ಅಂದ್ರೆ 3 ಕಲ್ಪ ಸಾಧನೆ ಗೋಪಿಕಾಸ್ತ್ರೀಯರಿಗೆ. ಮುಂದೆ ಪಿತೃಗಳಂತಿದ್ದಾರೆ, ಚಿರಪಿತೃಗಳು, ಅವರಿಗೆ ತ್ರಯ 3 ಕಲ್ಪ ಸಾಧನೆ. ನಮ್ಮ ಪ್ರಬಂಧನಾಚಾರ ಪುಸ್ತಕದಲ್ಲಿ ಚಿರಪಿತೃಗಳಿಗೂ 3 ಕಲ್ಪ ಅಂತಿದೆ. ಅದು ಪ್ರಕಾಶ ಸಂಹಿತಾಕ್ಕೆ ವಿರುದ್ಧ, ಅದನ್ನು ಹೊಡೆದಾಕಿಬಿಡ್ರಿ. ಕೃಷ್ಣಾಂಗ ಸಂಘ ಗೋಪೀನಾಂ ತ್ರಿಭಿ ಪಿತೃಗಣಸ್ಯ, ಪಿತೃಗಣಗಳಿಗೆ 3 ಕಲ್ಪ ಸಾಧನೆ. ಇವರು ಚಿರಪಿತೃಗಳು ಅಂತ ಕರೆಸ್ಕೋತಾರೆ. ಅವರಿಗೆ 3 ಕಲ್ಪ ಸಾಧನೆ ಪ್ರಕಾಶ ಸಂಹಿತಾದ ಪ್ರಕಾರ. ಹಾಗಾಗಿ ಅದನ್ನ 3 ಅಂತ ಅನ್ನೋದನ್ನು ತೆಗೆದುಹಾಕಿಬಿಡಿ. ಈ ದಿವೌಕಸ ಮನುಜ ಗಾಯಕರು, ಮುಂದೆ ದೇವಗಂಧರ್ವರು, ಮನುಷ್ಯ ಗಂಧರ್ವರು ಅಂತಿದ್ದಾರೆ. ಅವರಿಗೆಲ್ಲ 2 ಕಲ್ಪ ಸಾಧನೆ, 2 + 2 ಕಲ್ಪ ಸಾಧನೆ. ಚಕ್ರವರ್ತಿಗಳು ಅದರಿಂದ ಕೆಳಗೆ ಬರ್ತಾರೆ. ಇವರೆಲ್ಲ ಭರತ ಮೊದಲಾದ ಚಕ್ರವರ್ತಿಗಳಲ್ಲ. ಈ ಚಕ್ರವರ್ತಿಗಳಲ್ಲಿ ಕ್ಷುಲ್ಲಕ ಚಕ್ರವರ್ತಿಗಳು ಇವರು, ಇನ್ನು ಕೆಳಗಿನವರು. ಇವರಿಗೆ 1 ಕಲ್ಪ ಸಾಧನೆ, 1 + 1 ಕಲ್ಪ ಸಾಧನೆ ಇದೆ. ಮನುಜ ಗಾಯಕ, ಈ ದಿವೌಕಸ ಮನುಜ ಗಾಯಕರು. ದಿವೌಕಸ ಗಾಯಕರು ಅಂದ್ರೆ ದೇವಗಂಧರ್ವರು, ಮನುಜ ಗಾಯಕರು ಅಂತಂದ್ರೆ ಮನುಷ್ಯ ಗಂಧರ್ವರು. ಇವರಿಗೆ 5 2 ಕಲ್ಪ. ಇವರಿಗೆ 2 ಕಲ್ಪ. ಮುಂದೆ 1 ಕಲ್ಪ ನರಾಧಿಪರಿಗೆ, ಚಕ್ರವರ್ತಿಗಳಿದ್ದಾರೆ, ಅವರಿಗೆ 1 ಕಲ್ಪ ಸಾಧನೆ. ಏಕಕಲ್ಪ ಕಲ್ಪದೊಳಗೆ ಅಪರೋಕ್ಷ ವಿರುತ್ತಿಹುದು ನರಾಧಿಪರಿಗೆ. ಕೊನೆಯವರಂತ 35ನೇ ಕಕ್ಷಾದಲ್ಲಿ ಬರುವಂತ ನರಾಧಿಪರು ಅಂತಿದ್ದಾರಲ್ಲ, ನರಾಧಿಪರು ಅಂದ್ರೆ ನಾನು ಸ್ವಲ್ಪ ಹೇಳುವ ತಪ್ಪು ಹೇಳಿದೆ. ನರಾಧಿಪರು ಅಂದ್ರೆ ರಾಜರು,
ರಾಜರಿಗೆ ಒಂದೇ ಕಲ್ಪದ ಸಾಧನೆ 1+1, ಒಂದು ಕಲ್ಪ ಅಪರೋಕ್ಷ ಜ್ಞಾನಕ್ಕಾಗಿ, ಒಂದು ಕಲ್ಪ ಪ್ರಾರಬ್ಧಕ್ಕಾಗಿ ಅಂತ ಅವ್ರು 2 ಬ್ರಹ್ಮಕಲ್ಪಗಳನ್ನು ಕಾಳ್ತಾರೆ. 31,104,000 ಕೋಟಿ ಇಂಟು 2 ಅವರು. ಇನ್ನು ಮನುಷ್ಯೋತ್ತಮರು ಅಂತಿದ್ದಾರಲ್ಲ, ಇನ್ನು ಕೆಳಗಿನವರು 34ನೇ ಕಕ್ಷಾದಲ್ಲಿ ನರಾಧಿಪರು ರಾಜರು, ದೇವ ಋಷಿ ಪಿತೃ ಪಾಹ ಅಂದ್ರೆ ಚಕ್ರವರ್ತಿಗಳು, ಅವರೇ ರಾಜರು. ನರಾಹ ಮುಂದೆ ಮನುಷ್ಯೋತ್ತಮರು ಅಂತಿದ್ದಾರಲ್ಲ, ಅವರಿಗೆ ಒಂದು ಕಲ್ಪದ ಒಳಗೆ ಸಾಧನೆ, ಡಬಲ್ ಕಲ್ಪ ಇಲ್ಲವೇ ಇಲ್ಲ ಅವರಿಗೆ. ಪರಮಾತ್ಮನ ಮುಷ್ಟಿಯಿಂದ ಹೊರಗೆ ಬಂದ್ರು ಅಂದ್ರೆ ಆ ಕಲ್ಪದಲ್ಲಿ ಅವ್ರು ತಮ್ಮ ಸಾಧನೆ ಎಲ್ಲ ಮುಗಿಸ್ಕೊಂಡು ಹೋಗೇ ಬಿಡಬೇಕು ಅವರು. ಯಾಕಂದ್ರೆ ಅವ್ರ ಯೋಗ್ಯತಾನೂ ಕಡಿಮೆ, ಸಾಧನೆಯೂ ಕಡಿಮೆ. ಇತರ ಜೀವರಿಗೆ ಏಕಕಲ್ಪದೊಳಗೆ ಅಪರೋಕ್ಷ ಗುರುತಿಸುವುದು, ಆ ಉಳಿದವರಿಗೆಲ್ಲ ಒಂದೇ ಕಲ್ಪದಲ್ಲೇ ಅಪರೋಕ್ಷವಿದೆ. ಅರ್ಧಕಲ್ಪಂ ನೋಡಿ ಕೃಷ್ಣಾಂಗ. ಗಂಧರ್ವಾಣಾಂತು ಕಲ್ಪಾಭ್ಯಾಂ ಮರ್ತ್ಯಾನಾಂತು ತಥೈಕತಃ. ಮರ್ತ್ಯರಿಗೆ ಒಂದೇ ಕಲ್ಪ. ಅರ್ಧಕಲ್ಪಂ ತೃಣಾಂತಾನಂ, ಅದರಲ್ಲೂ ಕೆಲವರಿಗೆ ತೃಣಜೀವರು, ಕ್ಷುಲ್ಲಕ ಜೀವರು ಅಂತ ಇರ್ತಾರೆ. ತೃಣ ಅಂದ್ರೆ ಹುಲ್ಲು ಅಂತ ಅರ್ಥ ಅಲ್ಲ, ಜೀವರಲ್ಲೇ ಕೆಳಗಿನವರು ಇದ್ದಾರಲ್ಲ, ಮತ್ತೆ ಪಶು ಪಕ್ಷಿ ಪ್ರಾಣಿ ತೃಣ ಇತ್ಯಾದಿಗಳಿಗೆ ಅವರಿಗೆ ಅರ್ಧಕಲ್ಪ ಸಾಧನೆ ಇದೆ. ತೃಣಾಂತಾನಂ ಯೋಗ್ಯಾನಂ ಹರಿದರ್ಶನೆ ನಿಯಮೋಯಂ ಸರ್ವಕಲ್ಪೇಶು ಏವಮೇವ. ಇದು ಈಗ ಮಾತ್ರ ಅಲ್ಲ, ಇನ್ನೂ ಮತ್ತೊಬ್ಬ ಬ್ರಹ್ಮ ಬಂದ್ರು ಇದು ಹೀಗೆ ಮುಂದುವರಿಯೋದೇ ಇದು. ಪ್ರೋಕ್ತೈ ಕಲ್ಪೆ ವಿಮುಚ್ಯಂತೆ, ಅಷ್ಟಕಲ್ಪ ಸಾಧನೆ, ಅಷ್ಟೇ ಕಲ್ಪ ಪ್ರಾರಬ್ಧ. ಇದೆಲ್ಲ ಪ್ರಕಾಶ ಸಂಹಿತೆಯಲ್ಲಿ ಬರುವಂತ ಕರ್ತವ್ಯ ಮಿತಿ ನಿಶ್ಚಯ. ಮನುಷ್ಯೋತ್ತಮರು ಅಂತ ಕರ್ಸ್ಕೊಂಡಿರ್ತಾರೆ, ಅವರಿಗೆ 1000 ಜನ್ಮ 2000 ಜನ್ಮ ಅಷ್ಟೇ ಸಾಧನೆ. ಅವ್ರ ಕೊಡನೂ ಸಣ್ಣದು, ಆ ಸಣ್ಣ ಕೊಡ ತುಂಬಲಿಕ್ಕೆ ಅವಧಿಯೂ ಕಡಿಮೆ. ಟ್ಯಾಂಕ್ ಬಹಳ ದೊಡ್ಡದಾದರೆ 5,000 ಲೀಟರ್ 10,000 ಲೀಟರ್ ಟ್ಯಾಂಕ್ ಆದರೆ ತುಂಬಲಿಕ್ಕೆ ಹೊತ್ತು ಬಹಳ ಬೇಕಾಗ್ತದೆ. 500 ಲೀಟ್ರಿಂದ 200 ಲೀಟ್ರಿಂದ ಸಣ್ಣ ಸಣ್ಣ ತಂಬಿಗಳು ಕೊಡಗಳಾದರೆ ತುಂಬಲಿಕ್ಕೆ ಅವಧಿನೂ ಕಡಿಮೆ. ಅವ್ರಿಗೆ ಸಂತೋಷ, ಅವರಿಗೆ ಜ್ಞಾನ ಅವು ಕೂಡ ಕಡಿಮೆ ಅಂತ ತಿಳ್ಕೊಳ್ಬೇಕು. ಅಲ್ಲಿಗೆ ಈ ಕಲ್ಪ ಸಾಧನ ಸಂಧಿ ಅಥವಾ ಅಪರೋಕ್ಷ ತಾರತಮ್ಯ ಸಂಧಿ 23 ಅಥವಾ 24ನೇ ಸಂಧಿ, ಅದರ 47ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 777ನೇ ಪದ್ಯ ಇದು ಸಮಾಪ್ತಿಯನ್ನು ಕಂಡಿದೆ. ಕರ್ಮಜ ದೇವತೆಗಳಂತಹ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಕೂಡ ನಾವು ಶ್ರವಣ ಮಾಡಿದೆವು. ಇದು ಆ ರಾಯರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ಅವರ ಉಪಾಸ್ಯ ಮೂರ್ತಿಯಾದಂಥ ರಾಮಚಂದ್ರ ದೇವರೇನಿದ್ದಾರೆ ಅವರಿಗೆ ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.